ಅದ್ಭುತ ಪಂಚಾಕ್ಷರಮನುಪಮ ಪಂಚಸೂತ್ರ ಪಂಚಾಚಾರ್ಯ ಜಗದ್ಗುರು ಪಂಚಾಚಾರ್ಯ ಜಗದ್ಗುರು ಜಗದ್ಗುರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಂ ಗಮ್ಯಂ ವಂದೇ ವಿಷ್ಣುಭವಭಯಹರಂ ಸರ್ವಲೋಕೈಕ್ಯನಾಥಂ. ಜಗತ್ಕೆಸರ ಒಂದೇ ಪಾರ್ವತಿ ಪರಮೇಶ್ವರ ಸಾಂಬದೇವ ಪಾರ್ವತಿ ಶಿವ ಹರ ಮಹಾದೇವ बसवेश्वर महाराज की जय, ईश्वर महाराज की जय, कुमारेश्वर महाराज की जय. हेलो नीलकंठाय ऋषभध्वजाय तस्मै शिखाय नमः शिवाय वशिष्ठकुम्भोद्भव गौतमाय मुनीन्द्र देवता देवार्चित शेखराय चंद्रार्क वैश्वर लोचनाय तस्मै वकाराय नमः शिवाय यज्ञस्वरूपाय जटाधराय पिनाक संहार सनातनाय दिव्यदेवाय दिगंबराय तस्मै काय तस्मै यकाराय नमः शिवाय पंचाक्षरमिदं पुण्यं यः पठेव सहितो शिवलोकमवाप्नोति शिवेन सह मोदते पंचाक्षरिमन्त्रसन्तु जय मंगलम जय पार्वती शिव हर हर महादेव. चर महाराज की जय, ईश्वर महाराज की जय, ईश्वर महाराज की जय. नमः पार्वती शिव हर हर महादेव महादेव. ನಮ್ಮ ಭಾಗ್ಯದ ದೇವನು ನನ್ನ ಬಾಳಿನ ದೇವನು ಗುರುಪುಟ್ಟರಾಜರು ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು ಗುರುಪುಟ್ಟರಾಜರು ಅವರ ನನ್ನ
ಸಂಗೀತದೊಂದು ಕಣ್ಣು ಸಾಹಿತ್ಯವೊಂದು ಕಣ್ಣು ಸಂಗೀತ ಒಂದು ಕಣ್ಣು ಸಾಹಿತ್ಯ ಒಂದು ಕಣ್ಣು ಸಂಗೀತದೊಂದು ಕಣ್ಣು ಸಾಹಿತ್ಯದೊಂದು ಕಣ್ಣು ನಾಟ್ಯಕಲೆಯದೊಂದು ಕಣ್ಣು ನಾಟ್ಯಕಲೆಯದೊಂದು ಕಣ್ಣು ಎಂಟು ಮೂರು ಕಣ್ಣುಳ್ಳ ನನ್ನ ಬಾಳಿನ ದೇವರು ಗುರುಪುತ್ರರಾಜರು ಅವರೇ ನನ್ನ ಹೃದಯ ಕಪ್ಪುಗೆ ಪೂಜೆಗೊಂಡವರು ಕಂಡೇ ನಾ ಕಂಡೇ ದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೇ ಕಂಡೇ ನಾ ಕಂಡೇ ನಾ ಕಂಡೇ ಜ್ಞಾನಯೋಗಿ ಪಂಚಾಕ್ಷರದಿಂದ ವಿದ್ಯೆ ಪಡೆದವರು ಜ್ಞಾನಯೋಗಿ ಪಂಚಾಕ್ಷರದಿಂದ ವಿದ್ಯೆ ಪಡೆದವರು ಮಾನಗಲ್ಲ ಶಿವಯೋಗಿಯ ಕೃಪೆ ಸಂಪಾದಿಸಿದರು ಉಭಯ ಗುರುಗಳ ಇಚ್ಛೆಯಂತೆ ನಡೆದ ಉಭಯ ಗುರುಗಳ ಇಚ್ಛೆಯಂತೆ ನಡೆದ ನನ್ನ ಭಾಗ್ಯದ ದೇವರು ಗುರುಪುತ್ರರಾಜರು ನನ್ನ ಭಾಗ್ಯದ ದೇವರು ಗುರುಪುತ್ರರಾಜರು ಅವರೇ ನನ್ನ ಹೃದಯ ಕಪ್ಪು ಕೇಳಿ ಪೂಜೆಗೊಂಡವರು ಕಂಡೇ ನಾ ಕಂಡೇ ದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೇ ಕಂಡೇ ನಾ ಕಂಡೇ ಮಾದೇವ ಈ ದೇವ ಮಾದೇವ ನೆಲಬೇಡ ಆ ದೇವ ಈ ದೇವ ಮಾದೇವ ನೆಲಬೇಡ ನಿನಗೆ ಆದವನೇ ದೇವ ಸರ್ವಜ್ಞ ಎಂದು ನುಡಿದು ಸರ್ವಜ್ಞನ ಮಾತಿನಂತೆ ನಡೆದ ಎಂದು ನುಡಿದ ಸರ್ವಜ್ಞನ ಮಾತಿನಂತೆ ನಡೆದ ನನ್ನ ಬಾಳಿನ ದೇವರು ಗುರುಪುತ್ರರಾಜರು ಅವರೇ ನನ್ನ ಹೃದಯ ಕಪ್ಪು ಕೇಳಿ ಪೂಜೆಗೊಂಡವರು ಕಂಡೇ ನಾ ಕಂಡೇ ದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೇ ದೇವರಿಗೆ ದೇವರ ಮಹಾದೇವರ ಕಂಡೇ ಸಾಂಬದೈ ನಮಃ ಪಾರ್ವತೀಶ್ವರ ಹರ ಹರ ಮಹಾದೇವ ಶಿವಶರಣಗಾದಲಿಂಗೇಶ್ವರ ಮಹಾರಾಜ ಕಿ ಜಯ ಹರ ನಮ ಪಾರ್ವತಿ ಶಿವ ಹರ ಹರ गोटूर बसवेश्वर महाराज की जय ಜ್ಞಾನಿಗಳೇ ಮಹಾತ್ಮರೇ ಸಂತರೇ ಶರಣರೇ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೆ ಜಂಗಮ ಮೂರ್ತಿಗಳೇ ಅರಚರ ಗುರುಮೂರ್ತಿಗಳೇ ತಮ್ಮೆಲ್ಲರ ದಿವ್ಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇಂದು ಶುಭ ದಿನ ಶುಭವಾರ ಶುಭ ತಿಥಿ ಶುಭ ನಕ್ಷತ್ರ ಅಂತ ಹೇಳ್ತಾ ನಾವೆಲ್ಲರೂ ಭಗವಂತನಿಗೆ ಶರಣು ಹೋಗ್ತಕ್ಕಂತಹ ಮಹತ್ಕರವಾಗಿರ್ತಕ್ಕಂಥ ಶುಭ ದಿನ ಅಂತ ಹೇಳ್ತಾ ಹಾಗೆ ಇಲ್ಲಿ ನಮ್ಮ ಉಪಸ್ಥಿತಿ ಇರ್ತಕ್ಕಂಥವ್ರು ಮೊದಲಿನಿಂದ ತಮ್ಮದೇ ಆಗಿರ್ತಕ್ಕಂತಹ ಶಾಪನ್ನು ಮೂಡಿಸಿ ಯಾವ ಈ
ಶರಣ ಗಾದಲಿಂಗಪ್ಪ ತಾತನ ಪುರಾಣದಲ್ಲಿ ಕೂಡ ಅವರು ಕೂಡ ಸೇವೆಯನ್ನು ಸಲ್ಲಿಸಿ ಅವರು ಕೂಡ ಪುರಾಣ ಪಠಣೆ ಮಾಡತಕ್ಕಂಥವ್ರು. ಹೀಗೆ ದಸರಾ ಮಹೋತ್ಸವದಲ್ಲಿ ದೇವಿ ಪುರಾಣವನ್ನು ಕೂಡ ಇಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ರುದ್ರಮುನಿ ತಾತನವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ಹೀಗೆ ತಾನು ಬಂದಂಥವರು ಸಿಡಿಗಿನ ಮಳೆಯಿಂದ ಬಂದಿರತಕ್ಕಂಥ ಮಹನೀಯರು, ಅವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಇಂದು ನಾವು ನೀವುಗಳೆಲ್ಲರೂ ಮಂಗಳಮೂರ್ತಿ ಬಸವೇಶ್ವರನ ಅಂಗಳದಲ್ಲಿ ಸುಂದರ ಸಂಜೆ ಯಾವ ಶಿವಶರಣ ಗಾದಲಿಂಗಪ್ಪ ತಾತನ ಜೀವನ ಚರಿತಾಮೃತವನ್ನು ಆಧಾರವಾಗಿಟ್ಟುಕೊಂಡು ಇದರ ಜೊತೆಯಲ್ಲಿ ಅಧ್ಯಾತ್ಮದ ವಿಚಾರವನ್ನು ನಾವು ನೀವುಗಳೆಲ್ಲ ಸ್ವಲ್ಪ ಸ್ವಲ್ಪ ಸವಿಯುತ್ತವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅದಕ್ಕೆ ಬಸವಾದಿ ಪ್ರಮಥರು ಹೇಳ್ತಾ ಇದ್ದಾರೆ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನೋಡ್ರಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ. ಅಂದ್ರೆ ಭಗವಂತನಿಗೆ ನಿವೇದನ ಮಾಡತಕ್ಕಂಥದ್ದು ತೋರಿಸ್ಕೊಡ್ತಾ ಇದ್ದಾರೆ ನಮಗೆ ದಾಸರು, ಶರಣರು, ದಾಸವರೇಣ್ಯರು. ಶಿವಾಲಯ ಕಟ್ಟದೆ ಆಗ್ತಕ್ಕಂತಹದ್ದು ಆಗದೇ ಇದ್ರು ಕೂಡ ಅದಕ್ಕೆ ಶಿವನು ನಿಮ್ಮ ಹೃದಯದಲ್ಲಿ ಘನು, ಹೃದಯದಲ್ಲಿ ಶಿವನಿದ್ದಾನೆ, ಅವನನ್ನು ಉಳ್ಳವರು ಶಿವಾಲಯ ಮಾಡುವರು. ಇರ್ತಕ್ಕಂಥವ್ರು ಶಿವಾಲಯ ಕಟ್ತಾ ಇದ್ದಾರಪ್ಪ ಅಂತ ಹೊರಗಿನ ಪ್ರಾಪಂಚಿಕ. ಶಿವನನ್ನು ತಿಳಿದಕ್ಕಂತಹವರು ಇದ್ದಾರೆ, ಶಿವನೇ ತಾನಾಗಿ ಜಗತ್ತಿನಲ್ಲಿ ಮೆರೆದು ಹೋಗಿರ್ತಕ್ಕಂಥವರು ಯಾರು? ಶರಣರು, ಮಹಾತ್ಮರು, ಜ್ಞಾನಿಗಳು, ಎಂತೆಂತ ಅವಧೂತ ಮಹಾತ್ಮರಿದ್ದಾರೆ, ಶಿವ ಸ್ವರೂಪಿಗಳು. ಇವತ್ತು ನೋಡ್ರಿ, ಚಳುಗುರಿ ಕೆನಿತಾತನನ್ನು ನೋಡ್ರಿ, ಶಿವನಾಗಿ ಕೈಲಾಸ ಸ್ವರೂಪನಾಗಿ ಆತ ಎಲ್ಲರ ಕಣ್ಣಿಗೆ ಕಾಣದೇ ಇದ್ರು ಕೂಡ ಅಲ್ಲಿ ಕೈಲಾಸದ ಅಂತೆ ಜಗತ್ತನ್ನು ಬೆಳೆದತಕ್ಕಂತಹ ಒಂದು ದೇವಸ್ಥಾನ. ಅವರು ಶರಣರು, ನೀನು ಸುಡುಗಾಡಿಯಲ್ಲಿದ್ರು ಕೂಡ ಅಲ್ಲಿ ದೇವಸ್ಥಾನವಾಗ್ತಾ ಇದೆ. ಶರಣರು ಮರಣವೇ ಮಹರ್ನವಮಿ ಅಂತ ಅವರಿಗೆ, ಶರಣರಿಗೆ ದೇಹ ಇಲ್ಲದೇ ಇದ್ರೂ ಕೂಡ ದೇಹ ಯುದ್ಧಕ್ಕಿಂತ ಹೆಚ್ಚಾಗಿ ಬೆಳಗ್ತಾ ಇದ್ದಾರೆ. ನಮ್ಮ ಬೈಲೋದಿಗೇರಿಯಲ್ಲಿ ಸುಡುಗಾಡೆಪ್ಪ ತಾತ ಬಯಲಿಗೆ ಇದ್ದಿಲ್ಲ ಆತ ಮೊದಲು, ಆತನನ್ನು ತಂದಿಟ್ರು ಎಲ್ಲಿ? ಸುಡುಗಾಡಿಯಲ್ಲಿ. ಎಲ್ಲರನ್ನು ಇರ್ತಕ್ಕಂಥ ಒಂದು ಕಾಡಿನಲ್ಲಿಟ್ರು. ಆದ್ರೆ ಇವತ್ತು ಹೋಗಿ ಆ ಶರಣರು ಇಟ್ಟಿರ್ತಕ್ಕಂಥ ಸಮಾಧಿಯ ಗದ್ದಿಗೆಯ ಬಳಿಯಲ್ಲಿ ತಮಗೆ ಬಂದಿರತಕ್ಕಂಥ ಬೇನೆಯನ್ನು ಆತನಿಗೆ ನಿವೇದನೆ ಮಾಡಿ ಅಲ್ಲಿ ಒಂದು ಎಣ್ಣೆಯನ್ನು, ಮೊದಲಿಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಔಳೆಣ್ಣೆ ಒಯ್ದು ಇಡ್ತಾ ಇದ್ರು ಆತನನ್ನು, ಅದೆಲ್ಲವನ್ನು ಮೈಗೆ ಸವರಿಕೊಂಡು 5 ಅಮಾವಾಸ್ಯೆ ಅಥವಾ 5 ವಾರಗಳು ಅಥವಾ ಗುರುವಾರ ಅಥವಾ ಆದಿತ್ಯವಾರ 5 ವಾರ ಅಲ್ಲಿ ನಿದ್ದೆ ಮಾಡಿ ಬಂದ್ಬಿಟ್ರೆ ಆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಎಲ್ಲ ಎಂತ ಬ್ಯಾನೆ ನಿರ್ಮೂಲನೆ ಇವತ್ತಿಗೂ ನಡೀತಾ ಇದೆ. ಎಂತೆಂತ ಅದಕ್ಕಾಗಿ ಅವ್ರು ಏನಂತಾರೆ? ಉಳ್ಳವರು ಶಿವಾಲಯ ಮಾಡುವರು, ಶಿವನೇ ತಾನಾಗಿ ಬಿಡ್ತಾ ಇದ್ದಾರೆ. ಅವರೇನು ಗುಡಿ ಕಟ್ಟಕ್ಕೆ ಹೋಗ್ಲಿಲ್ಲ, ಏನು ಮಾಡಲಿಲ್ಲ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ. ಇದರಲ್ಲಿರ್ತಕ್ಕಂಥ ಜೀವನ ಅವನನ್ನು ಅರಿತರು. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದ ಕನಸೆಂದು ಹರಿ ಅಂತ ಹೇಳ್ತಾ ಇದ್ದ ಶರಣರು, ಸಂತರು, ಮಹಾತ್ಮ. ಶ್ರೀಮನ್ಯ ಜಗುಣ ಸೇವೆಯೋಗಿಗಳು ಹೇಳ್ತಾರೆ, ಪುಣ್ಯವನೇ ಮಾಡು, ಪುಣ್ಯ ಮಾಡಪ್ಪ, ಪುಣ್ಯ ಮಾಡು. ಪುಣ್ಯ ಅಂತ ಯಾವುದಕ್ಕಂತ ಇದ್ದಾರೆ? ಬಟ್ಟೆ ದಾನ ಮಾಡಿದರೆ ನಿನ್ನ ವಂಶ ಪರಂಪರೆ ನಿನಗೆ ಬಟ್ಟೆ ಇಲ್ಲದೆ ಶಿವ ಕರುಣಿಸ್ತಾ ಇದ್ದಾನೆ.
ಬಂಗಾರ ದಾನ ಮಾಡಿದರೆ ಯಾವಾಗಲೂ ಶ್ರೀಮಂತಿಕೆ ನಿನ್ನದಾಗ್ತಾ ಇದೆ. ಅನ್ನದಾನ ಮಾಡಿದರೆ ಯಾವತ್ತಿಗೂ ನಿನಗೆ ಅನ್ನದ ಕೊರತೆ ಇರಲಿಲ್ಲ. ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು. ಆದ್ರೆ ಇದಕ್ಕೆ ಪುಣ್ಯ ಅನ್ನಲಿಲ್ಲ ಸಂತರು ಶರಣರು. ಹೌದ್ರಿ ಅನ್ನೋದು, ಇದಕ್ಕನ್ನಲಿಲ್ಲ ಪುಣ್ಯ ಅಂತ. ನೀನು ಏನು ಕೊಟ್ಟಿದ್ಯೋ ಅದು ನಿನಗೆ ಪ್ರಾಪ್ತಿ ಆಗ್ತಾ ಇದೆ. ಅದು ಶಿವನ ಇಚ್ಛೆ ಅಂತ, ಪರಮಾತ್ಮನ ಇಚ್ಛೆ. ಆದ್ರೆ ಪುಣ್ಯ ಅಂತ ಯಾವ್ದಕ್ಕಂತಾದ್ರೆ ಪುಣ್ಯವನ್ನೇ ಮಾಡು. ಪುಣ್ಯ ಬರ್ತಕ್ಕಂಥದ್ದು ಯಾವುದು? ಭಗವಂತನ ನಾಮಸ್ಮರಣೆ ಅಂತ. ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಗಾದಲಿಂಗೇಶ್ವರ ಮಹಾರಾಜಕಿ ಜಯ. ಯಾವಾಗ ಪುಣ್ಯ ಅಂತ ಯಾವುದು ಕೇಳ್ತಾ ಇದ್ದಾರೆ ಅಂದ್ರೆ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಸುಮ್ಮನೆ ಬರುವುದಿಲ್ಲಪ್ಪ. ಇಲ್ಲಿ 30 ವರ್ಷಗಳ ಕಾಲ ಯಾವ ಶಿವಶರಣ ಗಾದಲಿಂಗಪ್ಪ ತಾತನ ಪುರಾಣದ ನಿಮಿತ್ತ ಹಾಗೂ ಬಸವೇಶ್ವರ ಮಹಾತ್ಮನ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡುತ್ತದೆ. ಪೂಜಾ, ನಾಮಸ್ಮರಣೆ, ಧ್ಯಾನ ಇವೆಲ್ಲವನ್ನು ಮಾಡ್ತಾ ಅಭ್ಯಾಸ ಬಲವಾಗಬೇಕು. ಮಕ್ಕಳಿಗೆ ಕೂಡ ಅಭ್ಯಾಸ ಆಗ್ಬೇಕು. ಯಾಕಂದ್ರೆ ಊರಾಗ ಸತ್ಸಂಗ ಮಾಡ್ತಾ ಇದ್ರೆ, ಪುರಾಣ ಪ್ರವಚನ ನಾಮ ಜಪ ಕಾರ್ಯಕ್ರಮ ಇಂಥವು ನಡೀತಾ ಇದ್ರೆ ಮಕ್ಕಳು ಕೂಡ ಸಂಸ್ಕಾರವಾಗ್ತಾ ಇದ್ರು. ಅವರು ಮುಂಜಾನೆ ಹೋಗಿ ಅಲ್ಲೆಲ್ಲಾದ್ರೂ ನೋಡ್ರಿ, ಅವರು ಭಜನೆ ಮಾಡ್ತಾ ಇರ್ತಾರೆ, ಅವರು ಒಂದು ಗುಡಿ ಕಟ್ತಿರ್ತಾರೆ. ಸುಮ್ಮನೆ ಆಟದ ಮೂಲಕವಾಗಿ ಆಡ್ತಾ ಇದ್ದಾರೆ, ಅದು ಸಂಸ್ಕಾರ ಅಂತಾರೆ. ಮತ್ತೆ ನೀನಪ್ಪ ಅಂದ್ರೆ ನಾನು ಕೂಡ ಸಣ್ಣ ಹುಡುಗಿದ್ದಾಗ ಗುಡಿ ಕಟ್ತಾ ಇದ್ದೆ, ಪುರಾಣ ಹೇಳ್ತಾ ಇದ್ದೆ, ಪೂಜೆ ಮಾಡ್ತಿದ್ದೆ ಸಣ್ಣ ಹುಡುಗಿದ್ದಾಗ. ಅದನ್ನ ಯಾರು ಮಾಡಿಕೊಟ್ರು? ನಮ್ಮ ಹಿರಿಯವರು ಮಾಡಿಕೊಟ್ರು. ಈಗ ನನ್ನ ಯಾರು ಮಾಡ್ತಾ ಇದ್ರು? ನೀವು ಹಿರಿಯವರಾಗಿರ್ತಕ್ಕಂಥ ಈ ಊರಿನವರು ಮಾಡಬೇಕಾಗ್ತಾ ಇದೆ. ಹಾಗೆ ಮುಂದೆ ಪೀಳಿಗೆಯಿಂದ ಅಭ್ಯಾಸ ಬರಬೇಕು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಗೀತೆಯಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಪರಮಾತ್ಮನನ್ನು ಕುರಿತು. ಯಾರು? ಅರ್ಜುನ. ಪರಮಾತ್ಮ ಬೀಸುವ ಗಾಳಿಯನ್ನು ಕಟ್ಟಬಹುದು, ಬೀಸ್ತಕ್ಕಂಥ ರಭಸವಾಗಿ ಎಷ್ಟೋ ಕಿಲೋಮೀಟರ್ ಹೈ ಸ್ಪೀಡ್ ಇರ್ತಕ್ಕಂಥ ಗಾಳಿಯನ್ನು ಒಂದು ಕಡೆ ಹಾಕಿ ಕಟ್ಟಬಹುದು. ಮತ್ತೆ ಬೋರ್ಗರಿಯುವ ನದಿಯನ್ನು ಒಂದೆಡೆ ನಿಲ್ಲಿಸಬಹುದು. ಆದರೆ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ನಿಲ್ಲಿಸುವುದು ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದೆ. ನಮ್ಮಿಚ್ಛೆಯಾಗಿ ಪ್ರಶ್ನೆ ಮಾಡಿದ ಭಗವಂತನನ್ನು ಕುರಿತು. ಮನಸ್ಸು ಚಂಚಲತೆ, ಇಲ್ಲಿ ಕುಂತೀವಿ ಆದ್ರೆ ಇಲ್ಲಿಲ್ಲ, ಎಲ್ಲೆಲ್ಲೋ ಹೋಗಿದೆ, ಏನೇನೋ ಮಾಡ್ತಾ ಇದೆ, ಮುಂದಿನ ಕೆಲಸಕ್ಕೆ ಅಣಿವಾಗಿದೆ. ಮನಸ್ಸು ಚಂಚಲ. ಆ ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ಏನು ಮಾಡಬೇಕು? ಅರ್ಜುನ ಕೇಳು, ನನಗೆ ಸಂಬಂಧವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡುತ್ತ. ಮತ್ತೆ ಇದ್ಯಾರಿಗೆ ಸಂಬಂಧವಾಗಿರ್ತದೆ? ಭಗವಂತನಿಗೆ ಸಂಬಂಧವಾಗಿರ್ತಕ್ಕಂಥದ್ದು. ಪರಮಾತ್ಮನಿಗೆ ಒಬ್ಬನೇ ಒಬ್ಬನು ಪರಮಾತ್ಮ. ಬಸವಾಂದ್ರು, ಶಿವಾಂದ್ರು, ಕೃಷ್ಣಾಂದ್ರು, ರಾಮಾಂದ್ರು, ಮತ್ತೆ ಹಲವಾರು ವಿಷಯವಾಗಿ ಪರಮಾತ್ಮನನ್ನು ಕೊಂಡಾಡಿದ್ರು. ನಾಮ ಹಲವಾರು ಇದ್ರು ಕೂಡ ಭಗವಂತ ಒಬ್ಬನೇ ಚೈತನ್ಯ ಅಂತ, ಒಬ್ಬನೇ ಒಬ್ಬನೇ. ಅದಕ್ಕೆ ಹೇಳ್ತಾ ಇದ್ದಾನೆ, ಸರ್ವಾಕರ್ಷಕ ಕೃಷ್ಣ. ಸರ್ವಕ್ಕೂ ಆಕರ್ಷಣೀಯಮಯವಾಗಿರ್ತಕ್ಕಂಥದ್ದು ಯಾವುದು? ಕೃಷ್ಣ ಅಂದ್ರೆ ಕೃಷ್ಣಾವತಾರಕ್ಕೆ ಹೋಗ್ಬೇಡ್ರಪ್ಪ. ಕೃಷ್ಣ ಅಂದ್ರೆ ಸರ್ವಾಕರ್ಷಕ ಕೃಷ್ಣ. ಸರ್ವಕ್ಕೂ ಆಕರ್ಷಣೀಯಮಯವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಜಗತ್ತಿನಲ್ಲಿ ಇದೆ ಅಂದ್ರೆ ಅದು ಮನುಷ್ಯ ದೇಹ, ಅದು ಕೃಷ್ಣ. ಆ ಕೃಷ್ಣ ಅಂತ ಈ ಮನುಷ್ಯ ದೇಹನಿಗೆ ರಾಜನಾಗಬಲ್ಲದು, ಮನುಷ್ಯನಾಗಬಲ್ಲದು, ಗುರುವಾಗಬಲ್ಲದು, ಸಂತನಾಗಬಲ್ಲನು, ಶರಣನಾಗಬಲ್ಲನು, ಹಾಗೆ ಮಹಾತ್ಮನಾಗಬಲ್ಲನು. ಅದನ್ನು ಮರುಗಿಸಿದರೆ ಬೇರೆ ಏನಾದ್ರೂ ಆಗಬಲ್ಲ. ಅದಕ್ಕೆ ಅವನು ಸರ್ವಕ್ಕೂ ಆಕರ್ಷಣೀಯಮಯವಾಗಿರ್ತಕ್ಕಂಥ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಂದ್ಬಿಟ್ರೆ ಏನ್ ಮಾಡ್ತೀವಿ ನಾವು? ದ್ವಾಪಾರ ಯುಗಕ್ಕೆ ಹೋಗ್ತೀವಿ. ಅಲ್ಲ ಅಲ್ಲ, ಅದು ಅವತಾರ. ಶ್ರೀಮನ್ನಾರಾಯಣನ ಕೃಷ್ಣನ ಅವತಾರ ಕರೆ. ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಮುಂದೆ ಜಗದ್ಗುರು. ಇವತ್ತು ಯಾರು ಗುರು ಅಂತ ಇದ್ದಾರೋ ಜಗತ್ತಿನಲ್ಲಿ, ಎಲ್ಲಾ ಧರ್ಮದ ಗುರುಗಳೇನಿದ್ದಾರೆ ಅವ್ರು ಯಾರು ಅಂದ್ರೆ ಕೃಷ್ಣ ಅಂತ. ಸರ್ವರಿಗೆ ಬೋಧೆಯನ್ನು ಮಾಡ್ತಾ ಇದ್ದಾರೆ, ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ, ಮಂತ್ರವನ್ನು ಕೊಡ್ತಾ ಇದ್ದಾರೆ, ಶಿವನ ಸ್ಮರಣೆಯನ್ನು ಕೊಡ್ತಾ ಇದ್ದಾರೆ. ಯಾರನ್ನ ಬಗ್ಗೆ ಇವರಿಗೆಲ್ಲ ಕೃಷ್ಣ ಅಂತ ಹೇಳಬೇಕು. ಕೃಷ್ಣ ಅಂದ್ರೆ ನಾವು ಒಂದೇ ಒಂದು ಹಿಡ್ಕೊಂಡ್ಬಿಟ್ಟಿವಿ. ಶಿವ ಬೇರೆ, ಕೃಷ್ಣ ಬೇರೆ. ಕೃಷ್ಣ ಅಂತಕ್ಕಂಥದ್ದು ಒಂದು ಹೆಸರೇ ವಿನಃ ಅದು ಒಬ್ಬರಿಗೆ ಶ್ರೀಮಂತವಾಗಿರ್ತಕ್ಕಂಥದ್ದಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಪಟ್ಟ ಇದೆ, ಮಂತ್ರಿ ಪಟ್ಟ. ಅದರಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ.
ಮುಂದೆ ಯಾರು ಬರ್ತಾ ಇದ್ರು, ಹಿಂದೆ ಯಾರು ಇದ್ರು. ಆದ್ರೆ ಆ ಪದವಿ ಮಾತ್ರ ಒಂದೇ, ಅಂದ್ರೆ ಕೃಷ್ಣ ಅಂತಕ್ಕಂಥದ್ದು ಒಂದು ಪದವಿ, ಅಂದ್ರೆ ಸರ್ವಕ್ಕೂ ಆಕರ್ಷಣೀಯಮಯವಾಗಿರ್ತಕ್ಕಂಥದ್ದು ಒಂದು ಪದವಿ ಅಂತ. ಅದಕ್ಕಾಗಿ ಸರ್ವಾಕರ್ಷಕ ಕೃಷ್ಣ, ಕೃಷ್ಣ ಒಂದೇ ಜಗದ್ಗುರು. ಯಾವ ಗುರುಗಳು ಜಗತ್ತಿನಲ್ಲಿ ಇವತ್ತು ಯಾರು ನಾವು ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೋ ಯಾರು ಅಂದ್ರೆ ಕೃಷ್ಣ ಅಂತ. ಎಲ್ಲರನ್ನು ತನ್ನೆಡೆಗೆ ಸೆಳೆದುಕೊಳ್ತಕ್ಕಂಥ ಆತ ಸದ್ಗುರುನಾಥ ಅಂತಕ್ಕಂಥದ್ದನ್ನು ಬೋಧನೆ ಮಾಡ್ತಾ ಇದ್ದಾರೆ ಅಂದಾಗ, ಅದಕ್ಕಾಗಿ ಉಳ್ಳವರು ಶಿವಾಲಯ ಮಾಡುವರು. ಅವರು ಏನು ಮಾಡಲಿದ್ರು, ಶಿವನನ್ನು ತನ್ನ ಹೃದಯ ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರ ಹೊನ್ನಿನ ಕಳಸ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ರೇಚಕ, ಕುಂಭಕ, ಪೂರಕ ಅಂತ ಮೂರು. ಇಲ್ಲಿ ಶಿವನ ಸ್ಥಾನ ಇದೆ, ಇಲ್ಲಿ ಬ್ರಹ್ಮ ಸ್ಥಾನದಲ್ಲಿ ಅವನ ಕಂಡ್ರು ಶ್ವಾಸಕೋಶದ ಮೂಲಕವಾಗಿ ಅಂದಾಗ ಇದಕ್ಕೆ ಒಂದು ಪದ ಹಾಡ್ತಾ ಇದ್ದಾರೆ ಯಾರು, ಶಿಶುನಾಳ ಶರೀಫರು. ಏನ್ ಕೊಡವ ಒಬ್ಬಲ್ಲಿ ಮಾಟ, ಏನ್ ಚಂದುಳ್ಳ ಕೊಡವ, ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳ, ಏನ್ ಕೊಡವ ಒಬ್ಬಲ್ಲಿ ಮಾಟ. ಈ ಪ್ರಕಾರ ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಅದಕ್ಕಾಗಿ ಎಂತಹ ಚಂದುಳ್ಳ ಕೊಡ, ತಿಕ್ಕಿಲ್ಲ ಬೆಳಗಿಲ್ಲ ತಳ ಒಳಿತಾ ಇದೆ. ಉಬ್ಬಲ್ಲಿ ಮಾಟ, ಉಬ್ಬಲ್ಲಿ ಮಾಟ ಅಂತ. ಈ ಉಬ್ಬಲ್ಲಿ ಶಿವನ ಸಂಗಮ ಇದೆ, ಕೂಡಲ ಸಂಗಮ, ಶಿವನ ಸಂಗಮತ್ವ ಇದೆ. ರೇಚಕ ಕುಂಭಕಗಳಿಂದ ಶ್ವಾಸಕೋಶಗಳಿಂದ ಪರಬ್ರಹ್ಮ ಸ್ವರೂಪನಲ್ಲಿ ಆನಂದಮಯವಾಗಿರ್ತಕ್ಕಂತಹ ಆನಂದವನ್ನು ಕಾಣ್ತಕ್ಕಂಥವರು ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ತಿಳಿಯದೆ, ಅದಕ್ಕಾಗಿ ಏನು ಮಾಡಬೇಕು, ಸತ್ಸಂಗ ಮಾಡಬೇಕು, ಸದ್ಗುರುವಿನ ಆಶ್ರಯ ಪಡಬೇಕು. ಸದ್ಗುರುವಿನ ಆಶ್ರಯದಿಂದ ಇದೆಲ್ಲವೂ ನಮಗೆ ಪ್ರಾಪ್ತಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದೇ. ಅದಕ್ಕಾಗಿ ಸಂತರ ಶರಣರ ವಚನವನ್ನು ನಾವು ತೆಗೆದುಕೊಂಡಾಗ ಏನೆಲ್ಲ ಪ್ರಾಪ್ತಿ ಆಗ್ತಾ ಇದೆ, ಜ್ಞಾನ ಪ್ರಾಪ್ತಿ ಆಗ್ತಾ ಇದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಇವತ್ತಿನ ದಿವಸ ಇದೆಲ್ಲವೂ ಯಾವುದಕ್ಕೆ, ಶರಣಗಾದಿಲಿಂಗೇಶ್ವರನ ಮಹಾತ್ಮನ ಜೀವನ ಚರಿತಾಮೃತವನ್ನು ನೋಡ್ತಾ ಇದ್ದೇವೆ. ನಿನ್ನಿನ ದಿವಸ ಪುರಾಣದಲ್ಲಿ ಏನಾಯಿತು, ಶಾಂತಮ್ಮ ಶಂಕರಪ್ಪರೀರ್ವರು ಯಾವ ಮಾರ್ಕಂಡೇಯೇಶ್ವರನ ಪುರಾಣದಲ್ಲಿ ಭಾಗಿಗಳಾಗಿದ್ರು. ಆ ಊರಲ್ಲಿ ಪಳ್ಳಿ ಹೊಸಗೇರಿಯಲ್ಲಿ ಶಾಂತಮ್ಮ ಶಂಕರಪ್ಪರ ಪುರಾಣವನ್ನು ಹೀಗೆ ಇಟ್ಟಿದ್ರು. ಅದರಲ್ಲಿ ಸಾಕ್ಷಾತ್ ಶಿವನ ಪ್ರತ್ಯಕ್ಷನಾದ ಮೃಕಂಡು ಮುನಿಗೆ ಎಂಥ ಮಗು ಬೇಕಪ್ಪ ನಿನಗೆ ಅಂತ ಕೇಳಿದ. ಯಾವ ಮತ್ಕರವಾಗಿರ್ತಕ್ಕಂಥ 100 ವರ್ಷ ಆಯುಷ್ಯವುಳ್ಳವನಾಗಿ, ಕಡುಕೋಪಿಯಾಗಿ, ದುರ್ಗುಣಿಯಾಗಿ, ದುರ್ಬುದ್ಧಿಯುಳ್ಳವನಾಗಿ, ದುರ್ನಡತೆಯಿಂದ ನಡೆದುಕೊಳ್ಳುವವನಾಗಿ ಇಂತಹ ಮಗು, ಮತ್ಕರವಾಗಿರ್ತಕ್ಕಂಥ 100 ವರ್ಷ ಆಯುಷ್ಯವಿದ್ದವ ಮಗು ಬೇಕೆ, ಅಥವಾ ಅಲ್ಪಾಯುಷ್ಯ ಮಗು? ಅಲ್ಪಾಯುಷ್ಯ ಇನ್ನೇನು ಬೆಳೆದು ನಿಂತ ಅಷ್ಟೊಳಗ ಅವನ ಆಯುಷ್ಯ ಮುಗಿತು ಹೋಗ್ತಾನೆ. ಜ್ಞಾನಿ, ಸಂಪನ್ನ, ಸದ್ಗುಣವಂತ ಇಂಥ ಮಗು ಬೇಕಂತ ಕೇಳಿದಂತೆ ಪರಮಾತ್ಮ ಕೂಡ ಪ್ರತ್ಯಕ್ಷ ಯಾವ ಪರೀಕ್ಷೆ ಮಾಡ್ತಾ ಇದ್ದಾನೆ ನಮ್ಮನ್ನು. ಯಾವಾಗ ಕೇಳಿದಾಗ ಮುರುಕಂಡು ಯಾವ ಏನಾದ್ರು ಅಂತ ದುರ್ಗುಣಿಯಾಗಿರ್ತಕ್ಕಂಥ ಮಹಾಬೇಡ, ನನಗೆ ಸ್ವಲ್ಪ ಆಯುಷ್ಯ ಆದ್ರೆ ಪರವಾಗಿಲ್ಲ, ಯಾವ ಸದ್ಗುಣವಂತನಾಗಿರ್ತಕ್ಕಂಥದ್ದು ನಿನ್ನ ಸ್ವರೂಪತ್ವವನ್ನು ತಿಳಿತಕ್ಕಂತಹ ಮಗು ಸಾಕು ನನಗೆ, ಅದನ್ನು ಕೊಡು. ಬಂಜೆ ಅಂತಕ್ಕಂತಹ ನಾಮ ಅಳಿಸಿ ಹೋದರೆ ಸಾಕು ಅಂತ ಯಾವ ಮುರುಕಂಡು ಮುನಿಯ ಹೆಂಡತಿ ಮತ್ತು ಮುರುಕಂಡು ಮುನಿಯು ಯಾವ ಪರಮಾತ್ಮನನ್ನು ಕೇಳಿದ್ರು, ಇದನ್ನು ಕೇಳಿದ್ರು ಯಾರು? ಶಾಂತಮ್ಮ ಪುರಾಣದಲ್ಲಿ. ನಾನು ಕೂಡ ಕೇಳುವುದಲ್ಲ ಶಿವನನ್ನು ಅಂದಾಗ ತಥಾಸ್ತು ಅಂದು ಯಾವ ಪರಮಾತ್ಮ ಹೋದ ಅಂತಕ್ಕಂಥ ಮಾತನ್ನು ಹೇಳಿ ಆ ಪುರಾಣವನ್ನು ಮುಗಿಸಿದ್ರು. ಮಾರ್ಕಂಡೇಯ ಪುರಾಣ. ಮನೆಗೆ ಬಂದು ಯಾರು? ಶಾಂತಮ್ಮ ಮಲಗಿ ಭಗವತ್ ಚಿಂತನೆಯಲ್ಲಿ ಮಲಗಿದ್ದು ಬೆಳಗಾವ ಮುಂಜಾನೆ ಸಮಯಕ್ಕೆ ಆ ಯಮನಿಗೂ ಕನಸು ಬಿತ್ತು. ಶಿವ ಪ್ರತ್ಯಕ್ಷನಾದ. ಶಿವನನ್ನು ಬೇಡಿದ್ದು, ಪರಮಾತ್ಮನೇ ನನಗೆ ಬಂಜೆ ಎಂಬ ನಾಮವು ಹೇಳ್ತಾ ಇದ್ದಾರೆ ಪುರಾಣದಲ್ಲಿ.
ಋತು ಚಕ್ರ ನಿಂತಿದೆ. ಶಾಂತಮ್ಮನಿಗೆ ಋತು ಚಕ್ರ ಇದೆ, ನಿಂತಿದೆ. ಋತು ಚಕ್ರ ಅಂತಕ್ಕಂಥದ್ದು ಯಾವ ಬ್ರಹ್ಮನ ಶಿರ ಅರಿತಲ್ಲ, ಬ್ರಹ್ಮನ ಶಿರಸ್ಸನ್ನು ಅರಿದಾಗ ಯಾವ ಶಿವನ ಮಹತ್ಕರವಾಗಿರ್ತಕ್ಕಂಥ ಬಾಣದಿಂದ ತ್ರಿಶೂಲದಿಂದ 5 ಮುಖದ ಬ್ರಹ್ಮದೇವರಾದ 4 ಮುಖವನ್ನು ನೋಡಿದಾಗ 4 ಮುಖ ಅದು ನಾವು ನಿನ್ನಿನ ದಿವಸ ವಿಚಾರ ಮಾಡಿದಾಗ 5ನೇ ಮುಖ ಸಂಹಾರ ಮಾಡಿದಾಗ ಅದು ಕಪಾಲ ಬಂತು. ಬ್ರಹ್ಮ ಹತ್ಯೆ ದೋಷ ಸಾಕ್ಷಾತ್ ಶಿವನ ಕೈಗಂಟಿತು. ನನ್ನ ಬಿಟ್ಟಲೇ ಈ ಬ್ರಹ್ಮ ಹತ್ಯೆ ದೋಷ ನಿಮ್ಮನ್ನ ಯಾವ ಬಿಡ್ತಾ ಇದೆ, ದೋಷ ಮಾಡಬಾರ್ದು ಅಂತ ಪರಮಾತ್ಮ ಹೇಳೋದಕ್ಕಾಗಿ ತಾನು ಅಡಿಸಿಕೊಂಡಷ್ಟೇ. ನಾಟಕಿ ಅದೆಲ್ಲ. ಹಿಂಗಂದ್ರೆ ಸುಟ್ಟು ಹೋಗ್ತಾ ಇದೆ, ಹಿಂಗಂದ್ರೆ ಪ್ರಾಪ್ತಿ ಆಗ್ತಾ ಇದೆ. ನನ್ನೇ ಬಿಡ್ಲಿಲ್ಲಪ್ಪ ಇದು. ಆಗೇನು ಮಾಡಿದ್ರು, ಭೂದೇವಿ ಕೇಳಿದಂತೆ, ಪರಮಾತ್ಮ ನಮಗೊಂದು ಸ್ವಲ್ಪ ಕೊಟ್ಬಿಡು, ನಿನ್ನ ಬ್ರಹ್ಮಹತ್ಯೆ ದೋಷ ಯಾಕ ನೀನು ಒಪಾತ ತಗೊಂಡು ನನಗೆ ಕೊಡು ಅಂತ ಭೂದೇವಿ ಬೇಡ್ಕೊಂಡ್ಲಂತೆ. ಯಾರನ್ನ? ಸಾಕ್ಷಾತ್ ಶಿವನ. ಆಮೇಲೆ ಗಂಗಾ ಮಾತೆ ಕೇಳಿದ್ಲು, ಅಪ್ಪ ನಮಗೊಂದು ಸ್ವಲ್ಪ ಕೊಡು ಬ್ರಹ್ಮಹತ್ಯೆ ದೋಷ. ನೀನ್ ಯಾಕೆ ಒಬ್ಬಾತ ಕೈಗಂಟ್ಕೊಂಡು ಅದನ್ನೆಲ್ಲ ಓಡಾಡ್ತಿ? ಆಗ ಈ ಜಗತ್ತಿನಲ್ಲಿರ್ತಕ್ಕಂಥ ತಾಯಂದ್ರೆಲ್ಲರೂ ಕೇಳಿದಂತೆ, ನಮಗೆ ಸ್ವಲ್ಪ ಕೊಡಪ್ಪ ಬ್ರಹ್ಮಹತ್ಯೆ ದೋಷ. ತಥಾಸ್ತು ಅಂದಿದೆ. ಅದಕ್ಕೆ ಸೃಷ್ಟಿಗೆ ಮೂಲ ಅಂತೆ. ಆ ಬ್ರಹ್ಮಹತ್ಯೆ ದೋಷವೇ ಋತುಚಕ್ರ ಆಯ್ತು. ಯಾರಿಗೆ? ಹೆಣ್ಣು ಮಕ್ಕಳಿಗೆ. 1 ತಿಂಗಳಿಗೆ ಒಂದ್ಸಾರಿ ಏನು 5 ದಿವಸ ಋತುಚಕ್ರ ಆಗ್ತದಲ್ಲ, ಅದು ಬ್ರಹ್ಮಹತ್ಯೆ ದೋಷ ಅಂತೆ. ಶಿವನಿಂದ ಇಸ್ಕೊಂಡ್ರು ತಾಯಿಯಂದಿರು. ಎಂತಹ ಕರುಣಮಯಿಗಳು ನೋಡ್ರಿ. ಆ ಋತುಚಕ್ರ ಬಂದಾಗಿನಿಂದ ಸಂತಾನ ಪ್ರಾಪ್ತಿ ಆಗಲಿಕ್ಕೆ ಅನುವಾಯಿತು. ಜಗತ್ ಸೃಷ್ಟಿಗೆ ಕಾರಣವಾಯಿತು. ಜಗತ್ ಸೃಷ್ಟಿಗೆ ಕಾರಣೀಭೂತನಾಗಿರ್ತಕ್ಕಂಥದ್ದು ಬ್ರಹ್ಮನ ಶಿರ ಹರಿದ ಶಿವನ ಮಯ ಶಿವಲೀಲಾ. ಇದು ಶಿವನಿಗೆ ಲೀಲಾ ಅಂತಕ್ಕಂಥದ್ದು. ಒಂದು ಕಡೆ ದೋಷ ಅಂತ ಕಂಡ್ರು ಕೂಡ ಒಂದು ಕಡೆ ಕಲ್ಯಾಣವಾಗ್ತಕ್ಕಂಥದ್ದು. ಇದೆಲ್ಲವೂ ಜಗಮಯ, ಶಿವಮಯಂ ಜಗತ್ತು ಅಂತೆ. ಶಿವನು ತನ್ನ ಇಚ್ಛೆಯಂತೆ ಜಗತ್ತನ್ನು ಬೆಳಗತಕ್ಕಂಥದ್ದು. ಹಾಗೆ ಶಾಂತಮ್ಮನಿಗೂ ಕೂಡ ಏನಾಯ್ತು? ಶಾಂತಮ್ಮ ಕೂಡ ಪರಮಾತ್ಮನನ್ನು ಬೇಡಿದ್ಲು. ಆಗ ಇಲ್ಲಮ್ಮ, ನಿನ್ನ ಗರ್ಭದಲ್ಲಿ ಜಗತ್ತನ್ನೇ ಬೆಳಗತಕ್ಕಂಥ ರೆಡಿಯಾಗಿದ್ದಾನೆ, ನಿನ್ನ ಗರ್ಭದಲ್ಲಿ ಅವತಾರ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಯಾವ ಸಾಕ್ಷಾತ್ ಶಿವನು ಶಾಂತಮ್ಮನಿಗೆ ಹೇಳಿ ಅಂತರ್ಧಾನನಾಗಿ ಹೋದ. ಅಂತರ್ಧಾನನಾಗಿ ಹೋದ. ಬೆಳಗ ಮುಂಜಾನೆ ಸಮಯ 3 ಗಂಟೆ ಆಯ್ತು. 4 ಗಂಟೆ ಎದ್ದು ನೋಡಿದ ಕೂಡಲೇ ಶಂಕರಪ್ಪ ಹಾಗೆ ತಾನು ಎದ್ದು ಬಂದ. ಸ್ವಾಮಿ, ನನಗೆ ಇಂತಹ ಕನಸು ಬಿದ್ದಿತ್ತು. ಇಂತಹ ನನ್ನ ಕನಸಿನಲ್ಲಿ ಸಾಕ್ಷಾತ್ ಶಿವನ ಪ್ರತ್ಯಕ್ಷವಾಯಿತು. ಹಾಗೆ ನನಗೆ ಮಗನನ್ನು ಕೊಟ್ಟೀನಿ ಅಂತ ಹೇಳಿದೆ. ಅಲ್ಲಿ ಹುಚ್ಚಿ, ನಿನಗೆ ಋತುಚಕ್ರ ನಿಂತಿದೆ, ನಿನ್ನ ಹೊಟ್ಟೆಯಲ್ಲಿ ಗರ್ಭ ನಿಲ್ತಾ ಇದೆ, ನೀನು ಅಂದ್ರೆ ಏನು ಅಂತಂದ. 60ರ ಮೇಲೆ ಇದ್ದ. ಯಾರು? ಶಂಕರಪ್ಪ ಅಂತಕ್ಕಂತಹ ಪುರಾಣದಲ್ಲಿ ಬರ್ತಾ ಇದ್ದಾರೆ. ಹಾಗೆ ಶಿವನ ಇಚ್ಛೆ ಆಯ್ತು ಅಂದ್ರೆ ಎಲ್ಲವುದಕ್ಕೂ ಅಂತಕ್ಕಂಥದ್ದು. ಶಿವನ ಇಚ್ಛೆಗೆ ಯಾರು ಮೀರಿದವರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆಗ ಯಮನಿಗೆ ಗರ್ಭ ನಿಂತಿತು, ಮುಖ ಬದಲಾಯಿತು ಅಂತ ಹೇಳಿ ನವಮಾಸ ಕಳೆದವು. ನವಮಾಸ ಕಳೆದ ಕ್ಷಣಕ್ಕೆ ಏನಾಗ್ತಾ ಇದೆ ಅದಕ್ಕೆ ಬರ್ತದೇನಪ್ಪ? ಇಲ್ಲ, ಇನ್ನ ಸ್ವಲ್ಪ ಹಾಗೆ ಯಾವ ಶಾಂತಮ್ಮನಿಗೆ ಬಣ್ಣ ಬದಲಾಯಿತು, ಹಾಗೆ ಆ ಯಮ್ಮನಿಗೆ ಬಯಕೆ ಕಾಡ್ತಾ ಇದ್ದಾವೆ. ಎಂಥ ಬಯಕೆ! ಆ ದೇವಿ ಪುರಾಣವನ್ನು ಓದ್ತಕ್ಕಂಥ ಬಯಕೆ ಕಾಡ್ತೀನಿ. ಮತ್ತೆ ಇವತ್ತಿನ ಜನರಿಗೆ ಎಂಥ ಬಯಕೆ ಕಾಣ್ತಾ ಇದ್ದಾವೆ. ಇಂದಕ್ಕೆ ನಾವು ಹುಡುಗರಿರುವಾಗ ಕುಂಟೆ ಹೊಡ್ಕೊಂಬಂದ್ರೆ ಕುಂಟೆ ಹೊಡೆದು ಆ ಮಡಿಕೆಯಲ್ಲಿ ನಿಂದಿರಿಸಿದ್ರೆ ಆ ಮೊಣ ತಿಂತದ್ರಿ ಹಿಡಿದಪ್ಪ. ಮೊಣ ತಿಂತಕ್ಕಂಥದ್ದನ್ನು ಕಾಣ್ತಾ ಇದ್ವಿ ಹೆಣ್ಮಕ್ಳು. ಇವತ್ತು ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿ ಹಂಗಿದೆ. ಆ ಮಣ್ಣು ತಿಂದು ಮಕ್ಕಳು ಹುಟ್ಟಿದ್ದೆಲ್ಲ ಆ ಮಣ್ಣು ಹೆಂಗಿರ್ತದೆ ಅಂತ ಮಕ್ಕಳು ಹಂಗ ಬರ್ತದೆ. ಇವತ್ತೆಲ್ಲ ಬಹಳ ಸೂಕ್ಷ್ಮ ತಾಯಿಂದಿರು. ಹೌದು, ಇವತ್ತು ಸೂಕ್ಷ್ಮ, ಬಹಳ ಸೂಕ್ಷ್ಮ. ಇಂದಿನ ಆಗರದಲ್ಲೆಲ್ಲ ಹೊಲದಾಗ
ಕಳವು ಕಿತ್ತಿ ಬಂದು ಯಾವ ನೆಟ್ಟು ಕಡಿದು ಬಂದು ರಾತ್ರಿ ಅವರು ಗರ್ಭ ಹೊತ್ಕೊಂಡು ಅದೃಷ್ಟೆಲ್ಲ ಕೆಲಸ ಮಾಡಿ ಬಂದು ರಾತ್ರಿ ಜನ್ಮ ಕೊಟ್ಟಿದ್ರು ಮಕ್ಕಳಿಗೆ. ಕಷ್ಟ ಪಡ್ತಾ ಇದ್ರು. ನಾವು ಚಿಕ್ಕ ಇಂಥ ಹುಡುಗರಿದ್ದಾಗ ನಮ್ಮಮ್ಮನವರು, ನಮ್ಮ ತಾಯಿಯಂದಿರು, ಅಕ್ಕ ಮಕ್ಕಳು ಎಲ್ಲರನ್ನು ನೋಡ್ತಾ ಇದ್ವಿ. ಇಷ್ಟು ಕಷ್ಟ ಇತ್ತು ಹೆಣ್ಣು ಮಕ್ಕಳಿಗೆ. ಅದಕ್ಕಾಗಿ ಹೆಣ್ಣು ಮಕ್ಕಳು ಎಷ್ಟು ಕಷ್ಟದಿಂದ ನಮಗೆ ಜನ್ಮವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ವಿಚಾರ ಮಾಡಿದಾಗ, ಅದಕ್ಕೆ ಇಲ್ಲಿ ಪರಮಾತ್ಮನು ಕೂಡ ಹಾಗೆ ಯಾವ ಶಾಂತ ಮನೆಗೆ ಬಯಕೆ ಕಾಡಿದ್ರು ದೇವಿ ಪುರಾಣ ಓದ್ತಾ ಇಲ್ಲ ಎಂಬ ದಿನಂಪ್ರತಿ. ಅದಕ್ಕೆ ಮಕ್ಕಳಿಗೆ ನಮ್ಮನೆಗೂ ಕೂಡ ಗರ್ಭವತಿ ಇರ್ತಕ್ಕಂಥ ತಾಯಿಯಂದರು ಸ್ವಸ್ಥರು ಬಂದಿರ್ತಾರಪ್ಪ, ಅವ್ರಿಗೆ ಒಳ್ಳೆ ಗ್ರಂಥ ಕೊಡಬೇಕು. ಅವರು ನೋಡಿದ್ರೆ ಒಳ್ಳೆ ಕೃಷ್ಣನ ರೂಪದ ಫೋಟೋವನ್ನು ಹಾಕಬೇಕು, ಒಳ್ಳೆ ಶಿವನ ಸ್ವರೂಪದ ಫೋಟೋವನ್ನು ಮನೆಯಲ್ಲಿ ಹಾಕಬೇಕು. ಅವ್ರು ಅದನ್ನೇ ನೋಡ್ಬೇಕು, ಹೋದ್ರೆ ಅದನ್ನೇ ನೋಡ್ಬೇಕು, ಬಂದ್ರೆ ಅದನ್ನೇ ನೋಡ್ಬೇಕು. ಇವತ್ತು ಮತ್ತೆ ಹಗಲು 24 ಗಂಟೆ ರಿಮೋಟ್ ಕಂಟ್ರೋಲ್ ಕೈಯಾಗಿ ಹಿಡ್ಕೊಂಡು ಆ ಧಾರಾವಾಹಿಗಳು ಚಾಲು ಆಗಿಬಿಟ್ರೆ ಧಾರಾವಾಹಿಗಳಾಗ ಎಂತೆಂಥ ಪಾತ್ರ ಬರ್ತಾ ಇದ್ದಾವೆ. ಗರ್ಭಿಣಿಯಾಗಿರ್ತಕ್ಕಂಥ ತಾಯಂದಿರು ಅಂತಹ ಪಾತ್ರವನ್ನು ನೋಡ್ತಾ ನೋಡ್ತಾ ಮಗಳು ಹೆಣ್ಣು ಹುಟ್ಟಿದ್ರೆ ಆ ಮೈ ಮುಖ ಮುರಿಯದೆ ಹೆಣ್ಣು ಹುಟ್ಟುತ್ತಾ ಇದೆ, ಗಂಡು ಹುಟ್ಟಿದ್ರೆ ಇವರು ಎಂತಹ ಸಂದರ್ಭವನ್ನು ನೋಡ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಆ ಮಗು ಜನನವಾಯಿತು ಅಂದ್ರೆ ನಿಜವಾಗಲೂ ಒಂದು ಗುಟ್ಟು ಹೇಳ್ತಾ ಇದ್ದಾರೆ. ಯಾರೇ ಮಹಾತ್ಮರನ್ನು ಪುರಾಣವನ್ನು ನಾನು ನೋಡ್ತಾ ಇದ್ದೇನೆ, ಬಹಳಷ್ಟು ಪುರಾಣಗಳನ್ನು ನೋಡ್ತಾ ಇದ್ದೇನೆ, ಇದರ ಗುಟ್ಟು ಎಲ್ಲರಿಗೂ ಗೊತ್ತಾಗಬೇಕಾಗ್ತಾ ಇದೆ. ಹೇಳ್ತಾರೆ ಇಲ್ಲೋ ಹೆಂಗಂದ್ರೆ, ಇವಾಗ ಮಕ್ಕಳಿಗೆ ಮದುವೆ ಮಾಡ್ತೀವಿ, ಅಣ್ಣವ್ರೆ ಮಕ್ಕಳಿಗೆ ಮದುವೆ ಮಾಡ್ತೀವಿ, ಯೌವನ ಅವರಿಗೆ ಏನಿರ್ತಾ ಇದೆ, ಅವರಿಗೆ ಆಸೆ ಇರ್ತಾ ಇದೆ. ಆಸೆಯಿಂದಲೇ ವಜಿಸಿದವರಿಗೆ ಏಸು ಹೇಳಲಿ ದಾಸಿಯಾಗಿ ಕೊಡುವಳೈ ಸಾಯುಜ್ಯ ಮುಕ್ತಿಯನು ಅಂತ ದೇವಿ ಪುರಾಣದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇವ್ರಿಗೇನಾಗ್ತಾ ಇದೆ, ನನ್ನ ಹೆಂಡತಿನ ಕೂಡ್ಬೇಕಂತ ಇವರಿಗೆ ಆಸೆ ಇರ್ತಾ ಇದೆ, ನನ್ನ ಗಂಡನ ಜೊತೆ ಕೂಡ್ಬೇಕಂತ ಹೆಣ್ಣು ಮತ್ತು ಗಂಡಿಗೆ ಆಸೆ ಇರ್ತಾ ಇದೆ. ಅವರಿಗೆ ಮನಸ್ಸು ವಿಕೃತಿ ಇರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ಹೆಣ್ಣು ಗಂಡು ಕೂಡಿದಾಗ ಅವರ ಮನಸ್ಸಿನಲ್ಲಿ ಯಾವ ರೂಪ ಬರ್ತಾ ಇದೋ ಆ ಮಗು ಅಲ್ಲಿ ಜನ್ಮಕ್ಕೆ ಕಾರಣ ಆಗ್ತಾ ಇದೆ. ವಿಕೃತಿಯಿಂದ ಒಬ್ಬರನ್ನು ಬೈಕೊಂತಿದ್ದಾಗ ಆ ಸಂದರ್ಭದಲ್ಲಿ ಆ ಮಗುಗೆ ಜನ್ಮ ಒಬ್ಬರಿಗೊಬ್ಬರು ಕೂಡಿದಾಗ ಸ್ಖಲನ ಆದಂತಹ ಸಂದರ್ಭದಲ್ಲಿ ಇದ್ದಾಗ ಆ ಮಗು ಅದಕ್ಕೆ ಸಮಾನವಾಗಿ ಹುಟ್ಟುತ್ತದೆ. ಇವತ್ತಿಗೂ ಕೂಡ ಇದೆ. ಸತ್ಯ ಇದೆ. ಆ ಸತ್ಯತೆಯನ್ನು ಮಾಡಬೇಕಾದ್ರೆ ಏನು ಮಾತಾದ್ರೆ ಅಂತಹ ಸಂದರ್ಭದಲ್ಲಿ ಭಗವಂತನ ಧ್ಯಾನ ಮಾಡುತ್ತಾ ಯಾರಿಗೆ ಸಾಧ್ಯ? ಇದನ್ನೇ ಗುಟ್ಟು ತಿಳಿಸಿದ್ರು ಸಂತರು, ಮಹಾತ್ಮರು, ಶರಣರು. ಇವರಿಗೆ ಮಕ್ಕಳಿದ್ದಿಲ್ಲ ಶಾಂತಮ್ಮ ಶಂಕರಪ್ಪರಿಗೆ. ಅಂತಪ್ಪ ಗುರುನಾಥನನ್ನು ಕೇಳಿದ್ರು, ನೀವು ಒಬ್ಬ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ರತಿ ಕ್ರೀಡೆಯನ್ನು ಮಾಡ್ರಿ, ಆಗ ನಿಮ್ಮಲ್ಲಿ ಒಳ್ಳೆ ಮಗ ಸಂತನು ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ಪರಮಾತ್ಮನ ಸ್ವರೂಪೇ ಹುಡ್ತಾ ಇದ್ದಾನೆ ಅಂತ ಬೋಧನೆ ಮಾಡತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಪುರಾಣದ ಮೂಲಕವಾಗಿ. ಮತ್ತೆ ನನ್ನದೊಂದು ಎರಡಷ್ಟಿಲ್ಲ, ಮತ್ತೆ ಏನೋ ಹೇಳ್ತಾ ಇದ್ದಾನೆ ಅಂತಲ್ಲ, ಈ ಯಾವುದೇ ಒಂದು ಜೀವನ ಚರಿತ್ರೆಯನ್ನು ತೆಗಿ. ಸಂತರು ಹುಟ್ಟ್ಯಾರೆ, ಒಬ್ಬ ಮಹಾತ್ಮನ ಹುಟ್ಟ್ಯಾರಂದ್ರೆ ಅವ್ರಿಗೆ ಮಕ್ಕಳಿಲ್ಲ ಮೊದಲು, ಅವ್ರು ಮತ್ತೆ ಒಬ್ಬ ಗುರುವಿನ ಹತ್ರ ಹೋಗ್ಬೇಕು, ಗುರು ಇಂತ ಗುಟ್ಟನ್ನು ಹೇಳಬೇಕು, ಅಂತ ಮಕ್ಕಳನ್ನೇ ಜಗತ್ ಕಲ್ಯಾಣಕ್ಕಾಗಿ ಅವತಾರ ಮಾಡಿರ್ತಕ್ಕಂಥದ್ದನ್ನು ನಾವು ಪುರಾಣದ ಮೂಲಕವಾಗಿ ಕಾಣ್ತೀವಿ. ಇಲ್ಲಿ ಯಾವ ಗಾನಲಿಂಗಪ್ಪ ತಾತನು ಕೂಡ ಪುರಾಣವು ಕೂಡ ಈ ಪ್ರಕಾರವಾಗಿ ನಡೀತಾ ಇದೆ. ಯಾವ ಶಾಂತಮ್ಮ ಬಯಕೆಯಿಂದ ದೇವಿ ಪುರಾಣವನ್ನು ಹೋಗ್ತಾ ಇದ್ದಾಳೆ, ಶಿವನ ಸ್ತುತಿಯನ್ನು ಮಾಡ್ತಾ ಇದ್ದಾಳೆ, ಶಿವನ ಗುಡಿಗೆ ಹೋಗ್ತಾ ಇದ್ದಾಳೆ, ಯಾವ ಬಿಲ್ವಾಷ್ಟಕವನ್ನು ಹೇಳ್ತಾ ಇದ್ದಾಳೆ, ಶಿವಾಷ್ಟಕವನ್ನು ಹೇಳ್ತಾ ಇದ್ದಾಳೆ, ಶಿವರಾತ್ರಿ ಮಹಿಮೆಯನ್ನು ಹೋಗ್ತಾ ಇದ್ದಾಳೆ. ಹೀಗೆ ಇಂತಹ ಬಯಕೆಗಳನ್ನು ತನ್ನ ಕರಗತವನ್ನು ಮಾಡಿಕೊಳ್ಳಲು ಯಾವ ಶಾಂತಮ್ಮ 9 ತಿಂಗಳ ಕಾಲ, 9 ತಿಂಗಳಾಯಿತು. ಇನ್ನೇನು ನವಮಾಸ ಕಳೆದು, ನವಮಾಸ ಕಳೆದು ಯಾವ 9ನೇ ದಿವಸ ಆಯಿತು. ಅಷ್ಟರೊಳಗಾಗಿ ಏನಾಯ್ತು, ಶಿವನಾಗ್ನೇಯಂ ಕುಮುದಶೇಖರಿಗೆ ಹೇಳಿದ್ದ, ಯಾವ ಸಾಕ್ಷಾತ್ ಶಿವ ಹೇಳಿದ್ದ, ವಲ್ಲಭ ನಾನು ಭೂಮಿಗೆ ಮಾತ್ರ ನಾನು ಹೋಗಲಲ್ಲೇ, ಯೋನಿ ಸಂಭವನಾಗನಲ್ಲೇ, ನಾನು ಯಾವ ಮನುಷ್ಯರ ಯೋನಿಯಲ್ಲಿ ಹುಟ್ಟಲು ನಾನು ಅಲ್ಲೇ, ನಾನು ಗರ್ಭವಾಸದಿಂದ ನಾನು ಕಂಗೆಟ್ಟಿದ್ದೇನೆ, ಮತ್ತೆ ನನ್ನನ್ನು ಕಳುಹಿಸಬೇಡೆಂದಾಗ ಶಿವ ಮಾತು ಕೊಟ್ಟಿದ್ದ, ಅದನ್ನೆಲ್ಲ ನಾನು ನೋಡಿಕೊಳ್ತೀನಿ, ನೀನು ಹೋಗಂತ ಹೇಳಿದ. ಆಗ ಪಾರ್ವತಿ ದೇವಿಗೆ
ಅರಿಕೆಯಾಯಿತು. ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅಷ್ಟಮಾತೃಕೆಗಳನ್ನು ತನ್ನ ಸಖಿಯರನ್ನಾಗಿ ಕರೆದುಕೊಂಡು ಬಂದು ಶಾಂತಮ್ಮನ ಮನೆಯಲ್ಲಿ ಪ್ರವೇಶ ಮಾಡಿದರು. ಶಾಂತಮ್ಮ ಮಲಗಿದ್ದಾಳೆ, ಯಾರಿಗೆ ಎಚ್ಚರಿಲ್ಲ. ತಥಾಸ್ತು ಅಂದ್ರು. ಶಾಂತಮ್ಮನ ಮನೆಯಲ್ಲಿ ಬಂದು ಆ ಗರ್ಭದ ಮೇಲೆ ಪಾರ್ವತೀ ದೇವಿ ಹಿಂಗ ಆಶೀರ್ವಾದ ಮಾಡಿದಾಗ ಹಿಂಗ ಕೈಯನ್ನು ಹಿಂಗ ಒಡ್ತಾ ಇದ್ದಾಳೆ. ಗರ್ಭದಲ್ಲಿರ್ತಕ್ಕಂಥ ಮಗು ತಕ್ಷಣ ಆ ಶಾಂತಮ್ಮನ ಯಾವ ಪಾರ್ವತೀ ದೇವಿಯ ಕೈಯಲ್ಲಿ ಬರ್ತಾ ಇದೆ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪಾರ್ವತೀ ದೇವಿ ಕೈಯಲ್ಲಿ ಬಂದಾಗ ಲಕ್ಷ್ಮಿಗೆ ಕೊಡ್ತಾ ಇದ್ದಾಳೆ, ಲಕ್ಷ್ಮಿ ಸರಸ್ವತಿಗೆ ಕೊಡ್ತಾ ಇದ್ದಾಳೆ. ನೋಡಿ, ಒಬ್ಬರೊಬ್ಬರು ಮೂವರು ಸರಸ್ವತಿಯೇ. ನಾಲಿಗೆ ಮೇಲೆ ಸರಸ್ವತಿ, ಜಗತ್ತನ್ನು ನಡೆಸ್ತಕ್ಕಂತಹ ಲಕ್ಷ್ಮಿ ಮತ್ತು ಶಕ್ತಿದಾಯಿನಿ ಪಾರ್ವತಿ ಮೂವರು ಕೂಡ ಈ ಪ್ರಕಾರವಾಗಿ ಆತನಿಗೆ ಜೋಗುಳ ಮಾಡಿದ್ರು. ಹಾಗೆ ಜೋಗುಳವಾಡಿ ಜಗತ್ತಿನಲ್ಲಿರ್ತಕ್ಕಂಥ 4 ವೇದಗಳನ್ನೇ ಅಗ್ಗವನ್ನಾಗಿ ತೊಟ್ಟಿಲನ್ನು ತೂಗುತ್ತಾ ಅವ್ರು ಏನು ಮಾಡಿದ್ರು, ಲಿಂಗ ಅಂತಕ್ಕಂತಹ ನಾಮಕರಣದೊಂದಿಗೆ ಈತನಿಗೆ ಲಿಂಗಂ ಯಾವ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಆ ಶಿವನ ಹೆಸರನ್ನೇ ಲಿಂಗಪ್ಪ ಅಂತಕ್ಕಂಥ ಮಾತನ್ನು ಬೋಧೆ ಮಾಡುತ್ತ ಕಿವಿಯಲ್ಲಿ ಇಟ್ಟು ಆ ಶಾಂತಮ್ಮನ ಮಗ್ಗಲಲ್ಲಿ ಆ ಮಗುವನ್ನು ಹಾಕಿ ಜಯಮನ ಪಾರ್ವತಿ ಶಿವ ಹರ ಹರ ಮಹಾದೇವ ಈ ಪ್ರಕಾರವಾಗಿ ಅಂತರ್ಧಾನರಾಗಿ ಹೋಗಿಬಿಡ್ತಾ ಇದ್ದಾರೆ. ಯಾವ ಶಿವಶರಣ ಗಾದಲಿಂಗಪ್ಪ, ಯಾವ ಆ ಲಿಂಗಪ್ಪ ಅಂತಕ್ಕಂಥ ಮಗು ಯಾವ ಶಾಂತಮ್ಮನ ಮಗ್ಗಲಲ್ಲಿ ಹಾಡ್ತಾ ಇದೆ. ಶಾಂತಮ್ಮನಿಗೆ ಎಚ್ಚರಾಯಿತು. ನೋಡ್ತಾ ಇದ್ದಾಳೆ, ಬಟ್ಟೆ ಮುಟ್ಟಿಕೊಂಡ್ಲು. ಘಾತ ಆಯ್ತು ಅಮ್ಮನಿಗೆ. ನನ್ನ ಬಟ್ಟೆ ಇಲ್ಲ, ಏನಾಯ್ತು ಅಂತ ಎದ್ದು ನೋಡ್ತಾ ಇದ್ದಾಳೆ. ಬಗದಲ್ಲಿ ಮಗು ಇದೆ. ಯಾವ ಅನುಭವವೂ ಇಲ್ಲದೆ ಭಗವಂತನ ಕರುಣೆ ಇತ್ತು ಅಂದ್ರೆ ಈ ಪ್ರಕಾರವಾಗಿ ಆಯಿತು ಅಂತ. ಮತ್ತೆ ಇವತ್ತು ಸ್ವಲ್ಪ ಓದಿರ್ತಕ್ಕ ಹೋಗ್ರಿ, ಮತ್ತೆ ಇದೆಲ್ಲ ಹೇಳಕ್ ಬುಕ್ದಾಗ ಮಾಡ್ಯಾರ, ಇದು ಸುಳ್ಳು ಅಂತ. ಸುಳ್ಳು ಅಂತಕ್ಕಂಥದ್ದಿಲ್ಲ. ಭಕ್ತರಿಗೆ ಯಾವ ಭಕ್ತನು ಭಕ್ತನಾದಾಗ ಭಕ್ತರಿಗೆ ಪರಮಾತ್ಮ ಭಕ್ತನಿಗೆ ಬಂದಿಯಾಗಿ ಬಿಡ್ತಾ ಇದ್ದಾನೆ. ಭಕ್ತ ಹೆಂಗ್ ಹೇಳ್ತಾನೆ ಹಂಗೆ ಕೇಳ್ತಾ ಇದ್ದಾನೆ ಪರಮಾತ್ಮ. ಭಕ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಭಕ್ತರಿಗೆ ಬಂದಿ ಆಗ್ತಾ ಇದ್ದಾನೆ, ಭಕ್ತರಂತ ನಟನೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತಕ್ಕಂಥದ್ದು ಎಳ್ಳಷ್ಟೂ ಸಂಶಯ ಇಲ್ಲ ಅಂದಾಗ ಆಗ ಯಾವ ಶಂಕರಪ್ಪ ಬಂದ, ಸ್ವಾಮಿ ನೋಡ್ರಿ ಅಂತಕ್ಕಂಥ ಮಾತನ್ನು ನೋಡಿದಾಗ ಆ ಮಗುವನ್ನು ನೋಡಿದಾಗ ಎಲ್ಲರೂ ಅಕ್ಕರೆಯಿಂದ ಎತ್ತಿಕೊಂಡು ಹಾಗೆ 11 ದಿವಸ 16ನೇ ದಿವಸದಲ್ಲಿ ಯಾವ ಶಾಂತಮ್ಮ ಶಂಕರಪ್ಪ ಇರುವರು ಮಳ್ಳಿವಸಗೇರಿಯಲ್ಲಿ ಯಾವ ಆ ತೊಟ್ಟಿಲೋತ್ಸವವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ತೊಟ್ಟಿಲೋತ್ಸವವೇ ಇಂದು ಕೂಡಿ ಪುರಾಣದ ಸಂದರ್ಭದಲ್ಲಿ ನಾವು ನೀವುಗಳು ಕೂಡ ಯಾವ ಕೋಟೂರು ಕ್ಷೇತ್ರದ ಈ ಒಂದು ಸುಸಂದರ್ಭದಲ್ಲಿ ಯಾವ ಶಿವಶರಣ ಗಾದಲಿಂಗಪ್ಪ ತಾತನ ಪುರಾಣದ ನಿಮಿತ್ತವಾಗಿ ಯಾವ ಲಿಂಗಪ್ಪ ಎಂಬತಕ್ಕಂತಹ ನಾಮಕರಣವನ್ನು ಮಾಡತಕ್ಕಂತಹ ಈ ಸುಸಂದರ್ಭದಲ್ಲಿ ನಾವು ನೀವುಗಳೆಲ್ಲರೂ ಭಾಗಿಗಳಾಗೋಣ. ಅದಕ್ಕೆ ಮುಂಚಿತವಾಗಿ ನಮ್ಮ ಗವಾಯಿಗಳು ಒಂದು ಹಾಡಾಟ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶಿವಶರಣ ಗಾದಲಿಂಗೇಶ್ವರ ಮಹಾರಾಜ ಕಿ ಜಯ. ಹಾಲು ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು. ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು. ಪತಿಯಾದ ಪಾಲಿಸಬೇಕು, ಪತಿಯಾದ ಪಾಲಿಸಬೇಕು. ಅದು ನಿನ್ನ ಜೀವನ, ಅದು ನಿನ್ನ ಜೀವನ, ಅದು ನಿನ್ನ ಜೀವನ. ಹಣೆಯೊಂದೆ ಕುಂಕುಮ, ಕುಂಕುಮ ಕಣ್ಣೆ ಕುಂಕುಮ ಕಣ್ಣೆ ತಿಳಿಯದ ಹೆಣ್ಣಿನ, ತಿಳಿಯದ ಹೆಣ್ಣಿನ ಕುಂಕುಮ
Nobody ಇಲ್ಲ ಕರೆಕ್ಟ್ 9 ಗಂಟೆ ಮಾಡಿ ತಂಚಿಗೆ ಕೋಲಯ ಬಂಚಲಗೆ
ಸುಂದರ ಕೃಷ್ಣನ ಚಂದರೆ ತೋಗಿರಿ ಜೋ ಜೋ ಸುಂದರ ಕೃಷ್ಣನ ಚಂದರೆ ತೋಗಿರಿ ಜೋ 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 ಕರೆದು ಬಂದರು ಕೈ ಮೆರೆದು ಬಂದರು ಜನರು ಕರೆದು ಬಂದರು ಕೈ ಮೆರೆದು ಬಂದರು ಜನರು ಸುಂದರ ಕೃಷ್ಣ ಮುಂದೆ ಕುಳಿತಿರುವ ದೇವಕಿ ಜೋ ಜೋ ಸುಂದರ ಕೃಷ್ಣ ಮುಂದೆ ಕುಳಿತಿರುವ ದೇವಕಿ ಜೋ ಜೋ ಸಕ್ಕರೆ ಪಾಯಸ ಕಲಸಿ ಬಟ್ಟಲ ಇಟ್ಟು ಸಕ್ಕರೆ ಪಾಯಸ ಕಲಸಿ ಬಟ್ಟಲ ಇಟ್ಟು ತುತ್ತು ಮಾಡಿ ಉಡಿಸಿದರೆ ಅಟ ಮಾಡಿ ಅಳವದೆ ಜೋ ಜೋ ತುತ್ತು ಮಾಡಿ ಉಡಿಸಿದರೆ ಅಟ ಮಾಡಿ ಅಳವದೆ ಜೋ ಜೋ ನೀರಿನ ಸೂರ್ಯ ಚಂದ್ರನ ಕಂಡು ನೀರಿನ ಸೂರ್ಯ ಚಂದ್ರನ ಕಂಡು ಅದು ಕಂಡು ಬಾಲ ಮಾಟ ಮಾಡಿ ಅಳವದೆ ಜೋ ಜೋ ಅದು ಕಂಡು ಬಾಲ ಮಾಟ ಮಾಡಿ ಅಳವದೆ ಜೋ ಎಂದು ಎಲ್ಲಿ ನಾವು ಶಂಭುಲಿಂಗನಾನೆದು ಎಂದು ಎಲ್ಲಿ ನಾವು ಶಂಭುಲಿಂಗನಾನೆದು ಶಂಭುಲಿಂಗನ ಮಗೆ ಇಂದಿಗೆ ದಯವಾದ ಜೋ ಜೋ ಶಂಭುಲಿಂಗನ ಮಗೆ ಇಂದಿಗೆ ದಯವಾದ ಐದು ಹೆಸರು ಜಲ್ದಿ गोटूर बसवेश्वर महाराज की जय। ಹೀಗೆ ಶರಣಕಾದಲಿಂಗ ಪದಾರ್ಥನ ಜನನವಾಯಿತು. ಜನನವಾದ ಕೂಡಲೇ 16ನೇ ದಿವಸ ತೊಟ್ಟಿಲೋತ್ಸವ. ಅದಕ್ಕಾಗಿ ಮನುಷ್ಯನಿಗೆ 3 ಕಟ್ಟು ಅಂತೆ. ತೊಟ್ಲೆ ಕಟ್ಟು, ಬಾಸಿಂಗ ಕಟ್ಟು, ಕೊನೆಯದು ಶೆಟ್ಟ ಕಟ್ಟು. ಮನುಷ್ಯನಿಗೆ 3 ಕಟ್ಟು. ಅದಕ್ಕಾಗಿ ತೊಟ್ಟಿಲ ಕಟ್ಟಿನಲ್ಲಿ ಯಾವ ಪ್ರಜ್ಞೆನೂ ಇರೋದಿಲ್ಲ. ಆ ಖುಷಿ. ಮತ್ತೆ ಬಾಸಿಂಗ ಕಟ್ಟಿನಾಗ ಹೆಂಗಿರ್ತದೆ ಹೇಳ್ರಿ? ಆ ಕಡೆ ನೋಡ್ತಿರ್ತೆ, ಈ ಕಡೆ ನೋಡ್ತಿರ್ತೆ, ಮೈ ನೋಡ್ಕೊಂತಿರ್ತೆ, ಹಿಂಗ ವರ್ಷಂತಿರ್ತೆ, ಹಿಂಗ ವರ್ಷಂತಿರ್ತೆ, ಪೌಡರ್ ಹಚ್ಕೊಂತಿರ್ತೆ, ಕೂದಲಿರೋದಲ್ಲ, ಕೂದಲ ಸುಮ್ಮನೆ ಬಾಚಿನಿಕೆ ಬಾರಿಸ್ತದ ತಲೆ. ಬಾಸಿಂಗ ಕಟ್ಟಿನಾಗ ಈ ದೇಹ ಮಾಡ್ತಕ್ಕಂಥ. ಮತ್ತೆ ಶೆಟ್ಟ ಕಟ್ಟಂತ ಸಮಯದಾಗ ಯಾರ ಮಾತು ಕೇಳೋದಲ್ಲ, ಅದು ಅಂತಿರ್ತದೆ. ಅವಾಗ ಯಾರೋ ಮಾತು ಕೇಳೋದಿಲ್ಲ. ನೀನು ಬೇಸಿರುವಾಗ ಎಲ್ಲರ ಮಾತು ಕೇಳಿದ್ರೆ ಮತ್ತೆ ಕೊನೆಗೆ ನಿನ್ನ ಮಾತು ಕೇಳ್ತಾರೆ. ನೀನೇ ನಿಂದ ಮಾಡಿ ಹೋಗಿರ್ತಿ. ಏನಾಗಬಾರ್ದು ಮಾಡಬಾರ್ದು ಮಾಡಿ, ಕೊಡಬಾರ್ದು ನೋಡಿ, ಆಡಬಾರ್ದು ಆಡಿ. ಯಾಕೆ ನೆನಪಾಯ್ತು ಅಂದ್ರೆ, ಈಗ ನಾವು ಯಾವ ಸಂದರ್ಭದಲ್ಲಿದ್ದೇವೆ? ತೊಟ್ಟಿಲ ಕಟ್ಟು, ತೊಟ್ಟಿಲೋತ್ಸವ ನಡೀತು. ಯಾವ ಶರಣಗಾದಲಿಂಗ ಪ್ರತಾಪನ ತೊಟ್ಟಿಲೋತ್ಸವ ನೋಡ್ರಿ. ಎಂದೋ ಒಂದು ಶರಣರ ತೊಟ್ಟಿಲ ಯಾವುದೋ ಒಂದು ಸಾರಿ ಆಯ್ತು. ಆದ್ರೆ ಎಲ್ಲ ಊರಿನಲ್ಲಿ ಯಾವ ಶರಣಗಾದಲಿಂಗ ಪ್ರತಾಪ, ಎಲ್ಲ ಶರಣ ಮಹಾತ್ಮರು, ಯಾವ ಶರಣ ಬಸವೇಶ್ವರ ಪುರಾಣ ನೋಡ್ತೀವಿ. ಏಸೂರಲ್ಲಿ ಗೊತ್ತಿಲ್ಲ ಶರಣ ಬಸವೇಶ್ವರ ಪುರಾಣ. ಪ್ರತಿಯೊಂದು ಊರಲ್ಲಿ ಪುರಾಣ ಇಟ್ಟರು. ಆತ ಅವತ್ತು ಹುಟ್ಟಿದ ತೊಟ್ಟಿಲೋತ್ಸವ, ಆತ ಮದುವೆ ಮಾಡಿದ ಮದುವೆೋತ್ಸವ,
ವಿವಾಹೋತ್ಸವ. ಮತ್ತೆ ಆತ ಹೊಲದಲ್ಲಿ ಕೆಲಸ ಮಾಡಿದ, ಕೂರಿಗೆ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಅವತ್ತು ಒಂದು ಸಾರಿ ಮಾಡಿದಕ್ಕಾಗಿ ಶರಣರು ಮಾಡಿರ್ತಕ್ಕಂಥದ್ದನ್ನೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಪುರಾಣದ ಮೂಲಕವಾಗಿ, ಈ ಪ್ರವಚನದ ಮೂಲಕವಾಗಿ ಎಲ್ಲ ಕಾರ್ಯಗತಕ್ಕೆ ತರ್ತಾ ಇದ್ದಾರೆ. ಮತ್ತೆ ನಾವು ಮನುಷ್ಯರೇ, ಅವರು ಮನುಷ್ಯರೇ, ವ್ಯತ್ಯಾಸ. ಸಾಧಕನಾದ ಯಾವ ಸಾಧಕ? ಭಗವಂತ ನಾಮಸ್ಮರಣೆ ಮಾಡತಕ್ಕಂತಹ ಸಾಧಕರಾದರು ಸಂತರು, ಶರಣರು, ಮಹಾತ್ಮರು. ಅದಕ್ಕಾಗಿ ಏನಂತ ಇದ್ದಾನೆ, ನೋಡಿದ ಶಂಕರಪ್ಪಂ ಮುಖವ ಮುದ್ದಾಡಿಲೋಗಗ ಹರ ಔಷಧಿಂ ಗೂಡಿ ಸರ್ವರಂ ಪೇಳುತನಾತನ ಭಾಗ್ಯಮಂ ಪೇಳಲೆ ನನಗೆ. ಏನು ಹೇಳ್ಬೇಕು? ಆತನ ಭಾಗ್ಯಕ್ಕೆ ಎಣೆ ಇಲ್ಲ. ಅಷ್ಟು ಆನಂದವಾಯಿತು. ಊರಿನಾಗ ಎಲ್ಲ ಜನರಿಗೆ ಹೇಳಿದ, ತಳಿರು ತೋಳನ್ನು ಅಲಂಕಾರ, ಮರಕಂಬಗಳನ್ನು ಕಟ್ಟಿದ, ಅಡಕೆ ಮರಗಳನ್ನು ಕಟ್ಟಿದ, ಊರಿನಲ್ಲಿ ಎಲ್ಲ ಕಂಬಗಳಿಗೆ ಅಲಂಕೃತಮಯವಾಗಿ ಮಾಡಿದ ಅಂತ ಹೇಳ್ತಾರೆ. ಯಾವ ಮಗನ ತೊಟ್ಟಿಲು 60 ಮೀರಿದ ನಂತರ ಮಗು ಜನನವಾಗಿದೆ. ಆಮೇಲೆ ಋತುಚಕ್ರ ನಿಂತಹ ಸಂದರ್ಭದಲ್ಲಿ ಶಾಂತಮ್ಮನಿಗೆ ಯಾವ ಲಿಂಗಪ್ಪ ಎನ್ನುವ ಮಗು ಆದಾಗ ಎಷ್ಟು ಆನಂದವಾಗಿರಬಹುದು. ಈ ಪ್ರಕಾರವಾಗಿ ಆದಾಗ ಎಲ್ಲರನ್ನು ಕರೆದು ಎಲ್ಲರೂ ನಮ್ಮ ಮನೆಯ ಮಗು ಅಂತಕ್ಕಂಥ ಭಾವನೆಯಿಂದ ತೊಟ್ಟಿಲೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿದರು. ಅದೇ ಕಾರ್ಯ ಯಾವ ಗೋಟೂರು ಕ್ಷೇತ್ರದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಆನಂದಮಯವಾಗಿ ಯಾವ ಶರಣ ಗಾದಲಿಂಗಪ್ಪ ತಾತನ ಯಾವ ತೊಟ್ಟಿಲೋತ್ಸವ 30 ವರ್ಷಗಳಿಂದ ಮಾಡ್ಕೊಂಡು ಬಂದಿರಿ. 30 ವರ್ಷ, 30ನೇ ವರ್ಷ ಆಯ್ತು. ಅಧ್ಯಾತ್ಮ ಚಿಂತನ ಪುರಾಣ ಪ್ರತಿ ಗಾದಲಿಂಗಪ್ಪ ತಾತನ ತೊಟ್ಟಿಲೋತ್ಸವ ನಡೆದಾಗ ಮತ್ತೆ ತೊಟ್ಟಿಲೋತ್ಸವ 30 ವರ್ಷಗಳಿಂದ ತೊಟ್ಟಿಲೋತ್ಸವ ಗಾದಲಿಂಗಪ್ಪ ತಾತನ 30 ವರ್ಷದಿಂದ ಮದುವೆ ಉತ್ಸವ ನಡ್ಕೊಂತ ಬಂದಿದೆ ಅಂದ್ರೆ ಅಸದಳವಾಗಿರ್ತಕ್ಕಂಥದ್ದು ಸಾಧಾರಣಮಯ. ಅದಕ್ಕಾಗಿ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿಸು ಶಿವನ ಡಂಗುರ ಅಂತ. ಮಾಡಿದೆ ನೆನ್ನದಿದ ಲಿಂಗಕ್ಕೆ, ಮಾಡಿದೆ ನೆನ್ನದಿದ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಬೇಡಿದ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ನಾವು ಮಾಡಿದೀವಿ ಅಂತಕ್ಕಂಥ ಭಾವ ಇರಬಾರ್ದು, ಮಾಡ್ತಾ ಇರಬೇಕು ಕ್ರಿಯೆ. ಅದು ಯಾರಿಗೆ ಗೊತ್ತಾಗಬೇಕು? ಶಿವನಿಗೆ ಗೊತ್ತಾಗ್ಬೇಕು, ಪರಮಾತ್ಮ. ಅಲ್ಲಪ್ಪ ನಾವು ಮಾಡ್ತಕ್ಕಂಥ ಕಾರ್ಯ ಆದ್ಯ ಯಾವಾಗ ಹೋಗ್ಬೇಕು ಗೊತ್ತಾಗಬೇಕು. ಅಲ್ಲ, ನಮ್ಮ ಭಾರತ ದೇಶದಾಗ 140 ಕೋಟಿ ಜನ ಇಡೀ ದೇಶನ ಸಂರಕ್ಷಣೆ ಮಾಡತ್ತ ನಾವೇನು ಅಂದ್ಕೊಂಡ್ರೆ ಆದ್ ಯಾವಾಗ ಗೊತ್ತಾಗಬೇಕು ಅಂದಾಗ ಹಿಂಗ್ ಕ್ಷಣಾರ್ಧದಲ್ಲಿ ಪರಮಾತ್ಮನಿಗೆ ಗೊತ್ತಾಗ್ತದೆ. ಅದು ದೂರ ಇಲ್ಲಲ್ಲ, ಜಗತ್ತಿನ ತುಂಬ ಇದ್ದಾನೆ ವ್ಯಾಪಕನಾಗಿ. ನಿನ್ನ ಹೃದಯದಲ್ಲಿ ಜೀವನಾಗಿದ್ದಾನಲ್ಲ, ನೀನು ಮನಸ್ಸು ಮಾಡಿದಾಗ ಆ ಒಳಗಿರ್ತಕ್ಕಂಥ ಜೀವ ಅದರ ಮೇಲೆ ಚೈತನ್ಯ ನನಗೆ ಗೊತ್ತಾಯ್ತಪ್ಪೋ, ನೀನು ಒಳ್ಳೇದು ಮಾಡ್ತಿ, ಕೆಟ್ಟದ್ದು ಮಾಡ್ತಿ, ನೀನು ಏನು ಚಿಂತೆ ಮಾಡ್ತಿ ಅನ್ನೋದು ಗೊತ್ತಾಯ್ತು ಅಂತ ಆ ಜೀವದ ಮೇಲೆ ಇರ್ತಕ್ಕಂಥ ಚೈತನ್ಯಗೆ ಗೊತ್ತಾಯ್ತು ಅಂದ್ರೆ ಪರಮಾತ್ಮನಿಗೆ ಲಿಂಕ್. ನಾವು ಅಂದ್ಕೊಂಡಿವಿ ನಾವು ಮಾಡಿದ್ದು ಪರಮಾತ್ಮನಿಗೆ, ನಾವು ಮಾಡೋದು ಯಾರಿಗೆ? ಪರಮಾತ್ಮನಿಗೆ ಗೊತ್ತಾಗೋದಿಲ್ಲ. ಎಲ್ತಾಗಿರ್ತ ಯಾರು ಇಲ್ಲ, ಯಾರು ಅಂದ್ಕೋಬಾಡ್ರಿ. ನಮ್ಮ ಹಿಂದೆ ಪರಮಾತ್ಮ ಹಂಗ ಇದ್ದಾನೆ. ಏನಿದಾವ ಅದಕ್ಕೆ ಕಣ್ಣುಗಳು ಚಿತ್ರಗುಪ್ತರು ನೋಡಿ ಬೇಡಪೋ ಅಂತವ, ಇದನ್ನೆಲ್ಲ ಬರ್ಕಂಡಿ ಹೊಡಲಿ. ಅದಕ್ಕಾಗಿ ಚಿತ್ರನೆಲ್ಲವನ್ನು ನೋಡ್ತಾ ಇದ್ರೆ ಗುಪ್ತವಾಗಿದ್ದಾರೆ, ಗುಪ್ತವಾಗಿ ಮಾತಾಡೋದಿಲ್ಲ. ವರದಿ ಮಾತ್ರ ಸಲ್ಲಿಸ್ತಾರೆ ಯಾರಿಗೆ? ಯಮಭಟ್ಟರಿಗೆ. ಅದಕ್ಕಾಗಿ ಏನು ಹೇಳ್ತಾ ಇದ್ದಾರೆ ದಾಸವರಣ್ಯರು ಹೇಳ್ತಾ ಇದ್ದಾರೆ, ಯಾರು ಬರುವರು ನಿನ್ನ ಹಿಂದೆ ಇತ್ತಪ ಎಂದು ಯಮಭಟರು ಎಳೆದೊಯ್ಯುವಾಗ, ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ ಇತ್ತಪ ಎಂದು ಯಮಭಟರು ಎಳೆದೊಯ್ಯುವಾಗ, ಯಾರು ಬರುವರು ನಿನ್ನ ಹಿಂದೆ. ಸತಿಸುತರುಗಳು ಬರುವುದಿಲ್ಲ,
ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ. ಲಕ್ಷ್ಮೀಪತಿಯಲ್ಲದೆ ಗತಿಯೊಬ್ಬರಿಲ್ಲ. ಯಾರು ಬರುವರು ನಿನ್ನ ಹಿಂದೆ ಇತ್ತ ಬಾಯೆಂದು ಯಮಭಟರು ಎಳೆದೊಯ್ಯುವಾಗ. ಯಾರು ಬರುವರು ನಿನ್ನ ಹಿಂದೆ, ನಿನ್ನ ಹಿಂದೆ, ನಿನ್ನ ಹಿಂದೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ಪ್ರಕಾರವಾಗಿಯೂ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಸತಿ ಬರೋದಿಲ್ಲ, ಸುತ ಬರೋದಿಲ್ಲ. ಅಯ್ಯಯ್ಯೋ ನಾನು ಹೋಗ್ತಾ ಇರೋ, ನಾನು ಬಿಟ್ಟು ಬಿಡ್ರ ಅಂತ ಇರ್ತದಂತೆ. ಒಬ್ಬ ಸತ್ತೋಗ್ಬಿಟ್ಟಿದ್ದ, ಸಾಯರಂತು ಹುಟ್ಟಿದ ಮೇಲೆ ಸಾಯ್ತೀವಲ್ಲ, ಸತ್ತೋಗಿದ್ದ. ಸತ್ತ ಮನೆಯಾಗ ನೋಡೋಗ್ಬೋದು. ಯಾಕಂದ್ರೆ ಹುಟ್ಟ್ಯಾನ ಪರಮಾತ್ಮನ ಸತ್ತದ್ದು, ಯಾಕಂದ್ರೆ ದೇಹ ಇಷ್ಟೇ ಅಂತ. ಯಾಕೆ ಇವೆಲ್ಲ ಪ್ರತ್ಯಕ್ಷ ಆದ್ವು ಅಂದ್ರೆ ಕಟ್ಟು. ಯಾವ ಕಟ್ಟು? ತೊಟ್ಟಿಲ ಕಟ್ಟು, ಬಾಸಿಂಗ ಕಟ್ಟು, ಶೆಟ್ಟ ಕಟ್ಟು ಅಂತ. ಎಣ ಅನ್ನುತ್ತಾರೆ, ಮಣ್ಣಾಗ ಮುಚ್ಚುತ್ತಾರೆ, ಶೆಟ್ಟ ಕಟ್ಟುತ್ತಾರೆ, ನಿನ್ನ ಸುಟ್ಟು ಹಾಕುತ್ತಾರೆ. ಒಳಿತು ಮಾಡು ಮನಸ್ಸ, ನೀನಿರುವುದು 3 ದಿವಸ. ಯೌವನ, ಬಾಲ್ಯ, ಯೌವನ, ಮುಪ್ಪು. 3 ದಿವಸ ಈ ದೇಹಕ್ಕೆ ಬಂದು ಹೋಗ್ತಾ ಇದೆ. ಅದಕ್ಕಾಗಿ ಯೌವನದಲ್ಲಿ ಬಾಸಿಂಗ ಕಟ್ಟು ಬರ್ತಾ ಇದೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ಭಗವಂತನನ್ನು ನಾವು ಮೆಚ್ಚಿಸಬೇಕಾದ್ರೆ, ಭಗವಂತನನ್ನು ನಾವು ತಿಳಿಬೇಕಾದ್ರೆ 18ರ ಒಳಗಾಗಬೇಕು. ಅದಿ ಅಂತಕ್ಕಂಥದ್ದು ಈ ದೇಹಕ್ಕೆ ಬರ್ತಾ ಇದೆ. ಅದಿ ಯಾವಾಗ ಬರ್ತಾ ಇದೆ? ಅದಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ. 12ನೇ ವರ್ಷ, 12 ವರ್ಷಕ್ಕೆ ಎಷ್ಟನೇ ಕ್ಲಾಸ್ ಇರ್ತಾರಪ್ಪ ಮಕ್ಕಳು? 6ನೇ ಕ್ಲಾಸ್ ಇರ್ತೀವಿ. ಕರೆಕ್ಟ್. 12ನೇ ವರ್ಷಕ್ಕೆ 6ನೇ ಕ್ಲಾಸ್. 6ನೇ ಕ್ಲಾಸಿಗೆ ಮಕ್ಕಳು ಶಾಲೆಗೆ ಸೇರಿಸ್ತೀವಿ. ಮತ್ತೆ ವರ್ಷ ಒಂದು ಕ್ಲಾಸ್ 12. 12 ಆಯ್ತಂದ್ರೆ 13, 14, 15, 16, 17, 18 ತಕಣ ಅದಿ ಅಂತಕ್ಕಂಥದ್ದು ಅಲ್ಲಿವರೆಗೆ ಇರ್ತದೆ. ಅಲ್ಲಿವರೆಗಾಗಿ ಎಲ್ಲ ವಿದ್ಯೆ ಪ್ರಾಪ್ತಿ ಆಗ್ತಾ ಇದೆ. ಎಲ್ಲ ವಿದ್ಯೆ ಪ್ರಾಪ್ತಿ ಯಾವುದನ್ನ ನೀವು ಸಾಧನೆ ಮಾಡಿ. ಇವರು ಕೂಡ ಅದಿ ಒಳಗನೆ ಪ್ರಾಪ್ತಿಯಾಗಿರ್ಬೇಕಿಲ್ಲ, ಇಲ್ಲಾಂದ್ರೆ ಮಾತು ಕೇಳೋದಿಲ್ಲ. ಅದಿ ಅಂತಕ್ಕಂಥದ್ದು 18 ಒಳಗಾಗಿ ನೀನು ಯಾವದೇ ಒಬ್ಬ ಉತ್ತೀರ್ಣನಾಗು. ಯಾವ ಇವತ್ತು ಒಬ್ಬ ರ್ಯಾಂಕ್ ತಗೊಂಡನಂದ್ರೆ 18 ಒಳಗಾಗಿ ಎಲ್ಲ ವಿದ್ಯೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮೈ ಮರೆಬೇಡ ಮಗನೇ ಅಂತ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಮನುಷ್ಯನಿಗೆ ಯೌವನ, ಯಾವ ಬಾಲ್ಯ, ಯೌವನ, ಮುಪ್ಪು, 3 ಅವಸ್ಥೆ ಬರ್ತಾ ಇದೆ ದೇಹಕ್ಕೆ. ಮುಪ್ಪಿನಲ್ಲಿ ಮತ್ತೆ ಏನಾಗಬೇಕಾದ ಆಗ್ತಾ ಇದೆ. ಅದಕ್ಕಾಗಿ ನೀನು ಬಾಲ್ಯದಿಂದಲೇ ನೀನು ಅಭ್ಯಾಸ ಮಾಡಬೇಕು. ಅಲ್ಲಪ್ಪ ಗುರುವಿಗೆ ಶರಣ ಹೋಗೋದ್ರೆ ಇನ್ನು ನಾನು ಭಾಳ ಮಸ್ತದವು, ಈಗಲೇ ಗುರುಗಳ ಹತ್ರ ಹೋಗ್ಬಿಟ್ರೆ ಹೆಂಗಪ್ಪ? ಪ್ರಹ್ಲಾದನ್ನ ಗುರುತಕ್ಕೆ ಯಾವಾಗ ಕಳಿಸಿದ್ರು? ಎಲ್ಲ ಹಿಂದೆ ಇತಿಹಾಸ ತಕ್ಕೊಳ್ರಿ ಬೇಕಾದ್ರೆ. ಯಾವ ಮಹಾತ್ಮರನ್ನ ಕೂಡ ಸಣ್ಣ ಮಕ್ಕಳೆಲ್ಲಕ್ಕೆ ಗುರುಕುಲಕ್ಕೆ ಕಳಿಸ್ತಾ ಇದ್ದಾರೆ. ಗುರುಕುಲಕ್ಕೆ ಗುರುಪದೇಶ ಆಗ್ಬೇಕು. ಇವತ್ತು ಗುರು ಪರಂಪರೆ ಕೆಲವೊಂದು ಇದ್ದಾವೆ. ಯಾವಾಗ 12 ಮೀರ್ಚಂದ್ರ ಅವರಿಗೆ ಒಂದು ಇದು ಮಾಡ್ತಾ ಇದ್ದಾರೆ. ನಮ್ಮ ರುದ್ರಮುನಿ ತಾತ್ಮರಿಗೆ ಗೊತ್ತು. ಅವರಿಗೆ ಲಿಂಗ ಧಾರಣೆ ಮಾಡಿ ಏನ್ ಮಾಡ್ತಿರ್ತಾರೆ ಸ್ವಲ್ಪ ಹೇಳ್ರಿ. ಅದು ಕಟ್ಟುತ್ತಾರೆ, ಅವನಿಗೆ ಬಂದಿ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನು ಧ್ಯಾನ ಮಾಡೇ ತಿರ್ಬೇಕು. ಅದೊಂದು ಕಟ್ಟು ಅಭ್ಯಾಸ ಆಗಬೇಕು. ಎಲ್ಲಿ ಇಲ್ಲ ಎಲ್ಲವದಕ್ಕೂ ಯಾಕಿದು? ಕೊನೆಯದಾಗಿ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಪ್ರಾಣ ಪಕ್ಷಿ ಆಗಿ ಹೋಯ್ತಂದ್ರೆ ಮರಣ ಮತ್ತು ಹುಟ್ಟು ಸಾವುಗಳ ಮಧ್ಯದಲ್ಲಿ ಅವನಿಗೆ ಭಾವಚಕ್ರ ಇಲ್ಲ ಅಂತ. ಅದಕ್ಕಾಗಿ ಬೇಕು ಭಗವಂತನ ನಾಮಸ್ಮರಣೆ ಬೇಕು. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಒಂದು ಕಡೆ ಸಂತರು ಹೇಳ್ತಾ ಇದ್ದಾರೆ, ತುಕಾರಾಮ್ ಮಹಾರಾಜರು, 4 ದಾರಿ ಕರೆಯುವ ಮಧ್ಯದ ದಾರಿಯಲ್ಲಿ
ತಾಳ, ಮೃದಂಗ, ವೀಣ, ಕಹಳೆ ಹಿಡಿದು ಛೇಂಕರಿಸುತ್ತ ಭಗವಂತನ ಧ್ಯಾನ ಮಾಡುವಂಥದ್ದು. ನೀನೊಬ್ಬನೇ ಉದ್ಧಾರ ಆಗೋದು ಬೇಡ. ಆ ಶಬ್ದ ಎಲ್ಲವರಿಗೆ ಕೇಳಿಸ್ತಾ ಇದೆ, ಅವರೆಲ್ಲ ಉದ್ಧಾರ ಆಗಬೇಕು. ಭಗವಂತನ ನಾಮಸ್ಮರಣೆ ಮಾಡೋದು. ಇದೆಲ್ಲವನ್ನು ಸಂತರು ಹೇಳ್ತಾ ಇದ್ದಾರೆ, ಮಹಾತ್ಮರು ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಾವು ಮತ್ತೆ ಭಗವಂತನ ಧ್ಯಾನ ಮಾಡ್ರಪ್ಪ ಅಂದ್ರೆ ಇದೆಲ್ಲ ಅವ್ರನ್ನ ಕರ್ಕೊಂಬಂದಿ ಅವರು ಮೂವರು ಅವ್ರು ಮಾಡ್ತಾರೆ. ನಿಜವಾಗ್ಲೂ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಅಭಿಮಾನ ಪಡಬಾರದು. ಭಗವಂತ ಸಾಕ್ಷಾತ್ ಶಿವನ ಸ್ವರೂಪ, ಶಿವನ ಧ್ಯಾನ ಮಾಡಬೇಕು. ಓಂ ನಮಃ ಶಿವಾಯ. ಜಯ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ನೋಡ್ರಿ ಎಷ್ಟು ಆನಂದ ಇದೆ ಆ ನಾಮಸ್ಮರಣೆಯಲ್ಲಿ, ಎಷ್ಟು ಆನಂದ ಇದೆ. ಮನಸ್ಸಿಗೆ ಆನಂದ ಕೊಡ್ತಾ ಇದೆ, ಆನಂದಮಯವಾಗ್ತಾ ಇದೆ. ಅಂದ್ರೆ ಮನಮುಟ್ಟಿ ಅನ್ನಬೇಕು. ಮೊದಲು ಹೆಂಗಾದ್ರನ್ರಿ ಅಭ್ಯಾಸ ಮಾಡ್ತಾ ಮಾಡ್ತಾ ಮನಮುಟ್ಟಿ ಅನ್ನುತ್ತಾ ಇದ್ರಿ, ಆಗ ಓಂ ನಮಃ ಶಿವಾಯ ಅಂತಕ್ಕಂತಹ ನಾಮಸ್ಮರಣೆಯಲ್ಲಿ ಆನಂದ ನಿನಗೆ ಆಯ್ತು. ನೀನು ಅದನ್ನ ಆನಂದ ಪಡ್ತಾ ಇದೀಯ ಅಂದ್ರೆ ಪರಮಾತ್ಮ ನಿನಗೆ ಪ್ರಾಪ್ತಿಯಾದ ಅಂತ. ನಿನಗೇನು ಶೂಲ ಡಮರುಗ ಇವತ್ತು ಎಂತ ಮಂದಿ ಇದೀವಿ ಗೊತ್ತಾ? ಆಕಸ್ಮಿಕವಾಗಿ ನಾನು ಧ್ಯಾನ ಮಾಡಕ್ಕೆ ಅಂತ ಕುಂತೆಪ್ಪ ಅಂತಂದ್ರೆ ಶಿವ ಪ್ರತ್ಯಕ್ಷ ಆಗಿಬಿಟ್ಟ. ಡಮರುಗ ಶೂಲ ಎಲ್ಲ ಹೊತ್ತು ಹಿಡ್ಕೊಂಡ್ರಿ, ಹಿಂಗ ಕಣ್ಣು ಬಿಟ್ಟು ನೋಡಿದ್ರೆ ಮಗನೇ ಬಂದೀನಿ ಪ್ರತ್ಯಕ್ಷನಾಗಂದ್ರೆ ಇವತ್ತು ನಾವೆಂತರಿದೀವಿ? ಯಾವ ಊರಲ್ಲಿದೆಯಪ್ಪ, ಯಾವ ಊರ ಡೇರಿ ಹೊಡಿದಿ ಅಂತ ಕೇಳೋದ್ರ ಮಂದಿ ಇದೀವಿ ನಾವು. ಶಿವ ನಿಜವಾದ ಶಿವ ಪ್ರತ್ಯಕ್ಷನಾದ್ರೆ ಯಾವ ಊರಲ್ಲಿ ಡೇರಿ ಹೊಡೆದಿರಿ ಅಂತ ಕೇಳ ಮಂದಿದೀವಿ. ಯಾಕಂದ್ರೆ ವೇಷಗಾರರು ವೇಷ ಹಾಕೊಂಡು ಬರ್ತಾರಲ್ಲ, ಆ ವೇಷಗಾರನ್ನ ನೋಡಿರ್ತೀವಿ ನಾವು. ಶಿವನ ವೇಷ ಹಾಕೊಂಡ್ ಬರೋದನ್ನ ನಿಜವಾದ ಪರಮಾತ್ಮ ಬಂದ್ರು ಕೂಡ ಗುರ್ತಿಡೋ ಯುಕ್ತಿ ಇಲ್ಲ ನಮಗ. ಅದಕ್ಕೆ ಏನ್ ಮಾಡ್ಬೇಕು? ಸಾವಾಸ ದೋಷ, ಸಂತರ ಮಹಾತ್ಮರ ಸಂತೋಷ, ಅವರ ಸಾವಾಸದಿಂದ ಪರಮಾತ್ಮನನ್ನು ಗುರ್ತಿ ಹಿಡಿತಕ್ಕಂತಹ ಗುಟ್ಟು ನಮಗೆ ಸಿಗ್ತಾ ಇದೆ. ಮಹಾತ್ಮರ ಆಶೀರ್ವಾದ ಬೇಕು ನಮಗೆ, ಸತ್ಸಂಗ ಮಾಡ್ಬೇಕು. ಇವತ್ತೆಲ್ಲ ಇಷ್ಟೆಲ್ಲ ಜನ ಕೂತೀವಲ್ಲ, ಈ ಸತ್ಸಂಗ ಏನು ಮಾಡ್ತಾ ಇದ್ದೀವಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು. ಭಗವಂತನ ನಾಮಸ್ಮರಣೆಯಿಂದ ನಮಗೆ ಪ್ರಾಪ್ತಿ ಆಗ್ಬೇಕು ಶಿವ ಅಂತಕ್ಕಂಥದ್ದನ್ನು. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕೋಣಿಯಾದ ಬಚ್ಚಲ ಕೋಣಿಯಾದ ಹರನಾಮವನು ಹರನಾಮವನು ನುಡಿಯದವನೋದ್ಯ ಹಾಳು ದೇಗುಲದ ಹಾಳು ದೇಗುಲದ ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕುಣಿಯೋದ ವಿಷಯದ ಗುಣಗಳ ಅಳಿಯದ ಧ್ಯಾನ ಕೂದಲಗಳದಂತೆ, ವಿಷಯದ ಗುಣಗಳ ಅಳಿಯದ ಧ್ಯಾನ ಕೂದಲಗಳದಂತೆ, ಮೋಸದಿಂದಲೇ ಜಪ ತಪ ಮಾಡಿದರೆ, ಮೋಸದಿಂದಲೇ ಜಪ ತಪ ಮಾಡಿದರೆ ಗಾರುಣಿಗರಾಟದಂತೆ, ಗಾರುಣಿಗರಾಟದಂತೆ ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕುಣಿಯೋದೆ ದುಷ್ಟನೆಂತರು ಪೂರ ತುಂಬ ಇದ್ದರೆ, ದುಷ್ಟನೆಂತರು ಪೂರ ತುಂಬ ಇದ್ದರೆ ಪದಕುಲ ಜನರೋದೆ, ನಿಷ್ಠೆಯಿಲ್ಲದ ಪ್ರೀತಿಯ ಗೆಳೆಯ
ಕಾಡಿಗೆ ತೆನೆಯಂತೆ ಕಾಡಿಗೆ ತೆನೆಯಂತೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಸೃಷ್ಟಿಯೊಳಗೆ ನಮ್ಮ ಗುರು ಮಹಾಂತೇಶ್ವರನ ಸೃಷ್ಟಿಯೊಳಗೆ ನಮ್ಮ ಗುರು ಮಹಾಂತೇಶ್ವರನ ಮುಟ್ಟಿ ಭಜಿಸುವಂತೆ ಗಟ್ಟಿಸಿ ಭಜನೆ ಮಾಡದ ಮನುಜ ಗಟ್ಟಿಸಿ ಭಜನೆ ಮಾಡದ ಮನೋಜ ಹುಟ್ಟಬಾರದಂತೆ ಹುಟ್ಟಲು ಬಾರದಂತೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯೋತೆ ಸಾಂಬಜೈ ನಮ ಪಾರ್ವತಿ ಹರ ಮಹಾದೇವ. ಹೀಗೆ ಸೃಷ್ಟಿಯೊಳಗೆ ನಮ್ಮ ಗುರು ಮಹಾಂತೇಶನ ಅಂತ ಇದೆ. ಅದರ ಮೂಲ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಮುಟ್ಟಿ ಭಜಿಸುವಂತೆ. ಹಾಗೆ ಅದಕ್ಕಾಗಿ ಗಟ್ಟಿಸಿ ಭಜನೆಯ ಮಾಡದ ಮನುಜ ಹುಟ್ಟಬಾರದಂತೆ ಶಿವನಾಮವನು ಹರನಾಮವನು ನೆನೆಯದ ಬಾಯಿ ಬಚ್ಚಲ ಕುಣಿಯಂತೆ ಸದ್ಗುರು ಧ್ಯಾನವ ಮಾಡದ ಮನುಜ ಆಳದೇ ದುರಂತೆ. ಹೀಗೆ ಸದ್ಗುರು ಧ್ಯಾನ ಮಾಡಬೇಕು, ಶಿವನ ನಾಮ ಸ್ಮರಣೆ ಮಾಡಬೇಕು. ಬಾಯಿಗೆ ಈ ದೇಹ ಸುಗಂಧಮಯವಾಗ್ತಾ ಇದೆ, ಕರ್ಪೂರದಂತೆ ಆಗ್ತಾ ಇದೆ. ಭಗವಂತನ ನಾಮಸ್ಮರಣೆ ಎಷ್ಟು ಮಾಡ್ತಾನೋ ದೇಹ ಎಷ್ಟಣ ದೊಡ್ಡದಿಲ್ಲ, ವಜೆ ಆಗೋಲ್ಲ. ಹೋಗ್ಬಿಟ್ಟಿರ್ತದ ಒತ್ಕೊಂಡು ಹೋದಾಗ ಅವನ್ ಏನು ಯೋಚಿಸಿದ್ಮೇಲೆ ಅಂತ ಒತ್ಕೊಂಡಿರ್ತಾರ. ಯಾಕಂದ್ರೆ ವಜೆ ಆಗಿದ್ನ ನನಗೆ ಆಯ್ತು. ಮತ್ತೆ ಭಗವಂತನ ನಾಮಸ್ಮರಣೆ ಮಾಡೋರ್ನ ಒತ್ತು ನೋಡ್ರಿ, ಮತ್ತೆ ಅವ್ರಿದ್ನ ಪಥ ವಜನಾದ್ರೆ ನೋಡ ಪ್ರಯತ್ನ ಮಾಡಿ ನೋಡಿರ್ಬೇಕಾದ್ರೆ. ಹುಟ್ಟಿದ ಮೇಲೆ ಸಾಯ್ಬೇಕು. ನಮ್ ಗೋವಿಂದ ರೆಡ್ಡಿ ಅಣ್ಣವ್ರು, ಗೋವರ್ಧನ್ ರೆಡ್ಡಿ ಅಣ್ಣವ್ರು ಹೇಳಿದ್ರು ಪುರಾಣನ ಮುಂದಕ್ಕೆ ಸಾಗಿಸಪ್ಪ ಅಂತ. ಪುರಾಣ ಮುಂದಕ್ಕೆ ಸಾಗಿಸ್ತಾ ಇದ್ದೆ. ಯಾಕಂದ್ರೆ ಗದರಿಂಗ ಪದಾರ್ಥ ಹುಟ್ಟಿದ ಕೂಡಲೇ ಬೆಳಿತಾನೆ. ಯಾವ ಶಾಂತಮ್ಮ ಏನ್ ಮಾಡ್ತಾ ಇದ್ದಾಳೆ, ಮಗನಿಗೆ ದಿನಂಪ್ರತಿ ಓಂಕಾರ ಶಬ್ದವನ್ನು ಕಲಿಸ್ತಾ ಇದ್ದಾಳೆ. ಓಂ ನಮಃ ಶಿವಾಯ ಅಂತಕ್ಕಂತಹದ್ದನ್ನ ಓಂಕಾರ ರೂಪವನ್ನು ಕಲಿಸ್ತಾ ಇದ್ದಾಳೆ. ತಾನು ಕಲಿಸುವುದಕ್ಕೆ ಅದಕ್ಕಾಗಿ ಮೊದಲನೇ ಗುರು ತಾಯಿಯರು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈದಿಗಳು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕಾಗಿ ಮೊದಲನೇ ಗುರು ಯಾರಂದ್ರೆ ತಾಯಿ. ತಾಯಿ ಮಕ್ಕಳಿಗೆ ಎಂಥದ್ದು ಕಲಿಸ್ಬೇಕು. ಯಾರದೇ ಒಂದು ತಾಯಿ ಅಂದ್ರೆ ದಯವಿಟ್ಟು ನಿಮ್ಮ ಮಗು ಬೇರೆಯವರು ಒಂದು ವಸ್ತು ಕಳ್ಕೊಂಬಂದ್ರೆ ಇದು ಯಾರ್ದು ಅಂತ ಕೇಳಬೇಕು. ಮಕ್ಕಳ ಕಪಾಳ ತೊಳಿಬೇಕು ಮಕ್ಕಳನ್ನ. ಹೋಗ್ರಿ ಇದು ಯಾರ್ದು ವಸ್ತು, ಹೋಗಿ ಅವ್ರ ಮನೆಗೆ ಕೊಟ್ಟು ಬರ್ರಿ ಅಂತ ಹೇಳಬೇಕು. ಈ ಊರಾಗ ಎಲ್ಲರೂ ಅಂತರಿದ್ದಿರ್ತಾಯಿ, ನಮ್ಮೂರಾಗ ಹೇಳ್ತೇನೆ. ಆದ್ರೆ ನಿಮ್ಮೂರಲ್ಲಿ ಯಾರು ಇಲ್ಲಲ್ಲಪ್ಪ ಅಂತ ಕೂಡ ವಿಚಾರ ಮಾಡಬಹುದು. ಯಾಕಂದ್ರೆ ಮಕ್ಕಳಿಗೆ ತಾಯಿನೇ ಮೊದಲನೇ ಗುರು. ಮಕ್ಕಳಿಗೆ ಏನ್ ಕಲಿಸಬೇಕು, ಬೇರೆಯವ್ರ ವಸ್ತು ಕಲಿಬಾರದು, ಕಳತನವಂತೂ ಮೊದಲೇ ಕಲಿಸಬಾರದು. ಅದು ಸಂಸ್ಕಾರ. ಹಂಗೆ ಆಗ್ತಾ ಇದೆ. ಇಲ್ಲಿ ಶಾಂತಮ್ಮ ಏನ್ ಮಾಡ್ತಿದ್ರು, ಒಂದು ಗ್ರಂಥವನ್ನು ಕೊಟ್ಟು ಕೂಡಿಸ್ತಾ ಇದ್ಲು, ದೇವಿ ಪುರಾಣವನ್ನು ಕೊಟ್ಟು ಕೂಡಿಸಿದ್ಲು, ತಾನು ಓದ್ತಾ ಇದ್ಲು. ಮನೆ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ನೇ ಬಂದಿತ್ತು. ಯೂಟ್ಯೂಬ್ 4 ವರ್ಷದ ಮಗು. ಆಶ್ಚರ್ಯ ಹೇಳ್ಬೇಕಂದ್ರೆ ಭಗವದ್ಗೀತೆ ಜ್ಞಾನೇಶ್ವರಿ ಅಂತ ಇದೆ, ಇಷ್ಟು ದಪ್ಪ ಇದೆ ಅದು ಗ್ರಂಥ. ಅದು ಆ ಮಗು ಕಂಠಾಪಟವಾಗಿ ಸುಮ್ಮನೆ ಇಟ್ಕೊಂಡತ್ತೆ, ಕಂಠಾಪಟವಾಗಿ ಓದ್ತದೆ. ಹೇಳುತ್ತೆ 4 ವರ್ಷದ ಮಗು. ಇದು ಯಾವುದಲ್ಲ, ಯೂಟ್ಯೂಬ್ನೇ ಬಂದದ್ದು. ಯೂಟ್ಯೂಬ್ನಲ್ಲಿ ಬಿಟ್ಟಾರ ಅದನ್ನ ಮಗುವಿನ. ವಿಚಿತ್ರ ಅನ್ಬೇಕ. ಏನಿದು ಅಂದಾಗ
ಯಾವುದು ಯಾಕ ಈ ಸಂದರ್ಭ ಬಂತು, ಏನಿದು ಮಗುವಿನ ಚಮತ್ಕಾರ ಅಂದಾಗ ಇಂದಿನ ಜನ್ಮದಲ್ಲಿ ವಾಸನೆ ಅಂತ. ಇಂದಿನ ಜನ್ಮದ ವಾಸನೆ ಒಂದು. ಆ ತಾಯಿ ಏನು ಮಾಡಿದ್ರಂತೆ, ದಿನಂಪ್ರತಿ ಭಗವದ್ಗೀತೆಯನ್ನ ಯಾವ ಜ್ಞಾನೇಶ್ವರಿಯನ್ನ ಪಾಠ ಮಾಡ್ತಿದ್ದಂತೆ. ದಿನಂಪ್ರತಿ ಯಾವ ಗರ್ಭಿಣಿ ಗರ್ಭ ಒತ್ತಾಗಲಿಂದ ಗರ್ಭ ಮಗುವಿಗೆ ಜನ್ಮವನ್ನು ಕೊಡೋದ್ರೊಳ ತನಕ 108 ಸಾರಿ ಮುಗಿಸಿದ್ದಂತೆ. 108 ಸಾರಿ ಮುಗಿಸಿದಕ್ಕೋಸ್ಕರವಾಗಿ ಆ ಮಗುವಿಗೆ ಕಟಾಪಟ ಆಗಿರ್ತದೆ. ಇಂತಹ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ನೀವು ಗರ್ಭಿಣಿ ಇರ್ತಕ್ಕಂಥ ತಾಯಿಂದ್ರೆ ದಯವಿಟ್ಟು ಯಾವುದನ್ನು ಒಂದು ಒಳ್ಳೆ ಕತೆ ಹೋಗ್ರಿ, ಒಂದು ಭಗವಂತನ ನಾಮಸ್ಮರಣೆ ಮಾಡ್ರಿ, ಭಗವಂತನಿಗೆ ಶರಣು ಹೋಗ್ತಕ್ಕಂತಹ ಕಾರ್ಯವನ್ನು ಮಾಡ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ಮಂಗಳ ಮೂರ್ತಿಯ ಬಸವನ ದಿವ್ಯ ಮೂರ್ತಿಯ ದರ್ಶನವನ್ನು ಮಾಡ್ರಿ, ತೀರ್ಥವನ್ನು ಕುಡಿರಿ, ಪ್ರಸಾದವನ್ನು ತೆಗೆದುಕೊಳ್ಳ್ರಿ. ನಾವು ಪ್ರಸಾದವನ್ನು ಮಾಡಿಕೊಡ್ಬೇಕು. ಮನ್ಯಾಗ ಗೊತ್ತಿಲ್ಲ ಪ್ರಸಾದ ಮಾಡ್ಕೊಳ್ಳೋದು, ಅಯ್ಯೋ ಅನಿಸ್ತಾ ಇದೆ. ಏನ್ ಮಾಡ್ಬೇಕು? ನಮಗೆ ತಾಯಂದಿರು ಅಡಿಗೆ ಮಾಡಿ ಮುಂದೆ ತಟ್ಟೆಯಾಗಿ ಇಟ್ಟುಕೊಳ್ಳೆ ಅದನ್ನೇನ್ ಮಾಡಬೇಕು? ಕೈಯಲ್ಲಿ ನೀರು ಹಾಕೊಂಡು ಶಿವಯೋಗಿನೋ ಸಂತೃಪ್ತ್ಯೋ ತಾತೃಪ್ತ್ಯೋ ತನ್ಮಯಂ. ನಮ್ಮ ತಾತ್ಮರು ಹೇಳ್ತಾರೆ, ರುದ್ರಮುನಿ ತಾತ್ಮರು. ಶಿವಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂದಾಗ ಶಿವನಿಗೆ ಅರ್ಪಿತ. ಗುರುಲಿಂಗ ಜಂಗಮಕ್ಕೆ ಅರ್ಪಿತವಾಗಲಿ ಗುರುವೇ, ಶಿವನಿಗೆ ಅರ್ಪಿತವಾಗಲಿ. ಆ ಶಿವನಿಗೆ ಅರ್ಪಿತ ಆದಾಗ ಶಿವನಿಗೆ ಅರ್ಪಿತ ಆಗಲಿ ಅಂತಕ್ಕಂತಹ ಸಂದರ್ಭ ಬಾಯಿಂದ ಬಂದಾಗ ಅದು ಪ್ರಸಾದ ಆಯ್ತು. ಆಗ ನೀನು ಊಟ ಮಾಡಿದಾಗ ನಿನ್ನಲ್ಲಿ ಸತ್ವ ಗುಣವೇ ನಿನಗೆ ಪ್ರಾಪ್ತಿ ಆಗ್ತಾ ಇದೆ. ನೀನು ಊಟ ಮಾಡ್ತಕ್ಕಂಥ ಪ್ರಸಾದನ ಶಿವನಿಗೆ ಯಾವಾಗ ನೀನು ಪ್ರಸಾದವನ್ನು ನಿವೇದನೆ ಮಾಡಲಿಲ್ಲ, ನೀನು ಮದುವೆಗೆ ಹೋದಾಗ ಕೂಡ ನೀನು ಅಭ್ಯಾಸ ಹಾಕೊಂಡ್ರೆ ಅದು ಅಭ್ಯಾಸ ಆಗಿರ್ಬೇಕು. ಅಭ್ಯಾಸ ಅಂತಕ್ಕಂಥದ್ದನ್ನು ಹೇಳ್ತಾ ಅದನ್ನೇ ಕಲಿಸಿಲ್ಲ ಯಾವ ಶಾಂತಮ್ಮ, ಯಾವ ಗಾಢಲಿಂಗಪ್ಪ ತಾತನಿಗೆ ಅದನ್ನೇ ಕಲಿಸಿಲ್ಲ. ದೇವಿ ಪುರಾಣ ಓದಕತ್ತಿತು ಮಗು. ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮಾಯ ಓಂಕಾರ ರೂಪಿಣ್ಯ ಗಣಾನ ಗಾನ ಪ್ರೀತಿ ಅಂಕಿಲ ಮಾನಿನಿ ಮಹಾಮಾಯ ಮಾತಂಗಿನಿ ಕಿಂಕಿಲೆ ವರವರಣ್ಯ ಸಂಕರ ಸುರನಿ ಶರ್ವಾಣಿ ಶಾರದೆ ಕರುಂ ಕವಚ ಮುಖ್ಯಮಂತ್ರಾದಿ ದೇವತೆ ದೇವಿಯ ಶ್ರೀ ಕಿಂಕಿಲಕಾರಿ ವಿದ್ಯಾಂಗಿಯ ಮಾತೃಕಮಾನ್ಯ ಶಂಕರಿ ಈಶಾನ್ಯ ಗಿರಿಜ ಗೀರ್ವಾಣಿ ಪೂಜಿತ ಗೌರಿ ಗುಹ ಜನನಿ ಪರನಾದ ಬಿಂದು ಮಂದಿರ ಮನೋಜಂಶ ವರದೆ ವೈಭವಿ. ತಾಯಿ ಗರ್ಭವತ್ತಾಗಿ ಪಠನೆ ಮಾಡಿದ್ಲಲ್ಲ, ಆ ಮಗುವಿಗೆ ಕಟ್ಟಾಪಟವಾಯಿತು. ಈ ಪ್ರಕಾರವಾಗಿ ಯಾವ ಶರಣ ಗಾದಲಿಂಗಪ್ಪ ಆ ಜಗನ್ಮಾತೆಯ ಧ್ಯಾನ ಮಾಡ್ಲಿಕ್ಕೆ ಹಚ್ಚಿದ. ಜಗಜ್ಜನನಿ ಶಾಂಭವಿಯು ನಟನೆ ಮಾಡ್ತಿದ್ಲಂತೆ, ಮುಂದೆ ಬರ್ತಾ ಇದೆ. ಹೀಗೆ ಮಗು ಬೆಳೀತಾ ಇದೆ. 8-10 ವರ್ಷಗಳಾಯಿತು. ಅಷ್ಟರೊಳಗಾಗಿ ಮಗು ಬೆಳೀತಾ ಬೆಳೀತಾ ಗುರುಕುಲಕ್ಕೆ ಕಳಿಸಿದ್ರು. ಶಾಲೆಯಲ್ಲಿ ಎಲ್ಲರಿಗೂ ಉತ್ತೀರ್ಣನಾಗಿ ಪರಮಾತ್ಮನ ಬೋಧೆಯನ್ನು ಮಾಡ್ತಕ್ಕಂಥದ್ದು. ನಾವು ಸಿದ್ಧಾರೂಢರ ಚರಿತ್ರೆಯನ್ನು ನೋಡುತ್ತೀವಿ. ಸಿದ್ಧಾರೂಢ ಮಹಾತ್ಮರ ಚರಿತ್ರೆಯನ್ನು ನೋಡಿದಾಗ ಅಲ್ಲಿ ಏನಾಗ್ತಾ ಇದೆ? ಆಟ ಆಡ್ತಾ ಇದ್ದ ಯಾವ ಸಿದ್ಧಾರೂಢ ಮಹಾತ್ಮ ತನ್ನ ಗೆಳೆಯನಿಗೆ ಎಳ್ಳು ತಿನ್ನ ಆಸೆ ಆಗಿತ್ತಂತೆ. ಸಿದ್ಧ ನಮ್ಮ ಗೆಳೆಯರು ಮತ್ತೆ ಹಂಗಾರ ಮಾತಾಡೋದು, ಎಳ್ಳು ತಿನ್ಬೇಕಲ್ಲ ನಾನು ಅಂತ ಬಾ ಅಂತ ಹೋದ್ರು. ಮನ್ಯಾಗ ಒಂದು ಗಡಿಗ್ಯಾಗ ಹಾಕಿದ್ರ, ಗಡಿಗ್ಯಾಗ ಹಿಂಗ ತೂತಿಟ್ಟ, ಆ ಗಡಿಗ್ಯಾಗ ಸೋರ ಕಟ್ಟಿದ್ರು ಎಳ್ಳು. ತಿನ್ನಲೇ ಎಸನ ತಿನ್ನೊಂದು ತಿಂದ್ರು ತಿಂದ್ರು ತಿಂದ್ರು. ಅವು ಬೀಳಕ ಅವು ಆ ಸುರಿತಕ್ಕಂಥ ರಾಶಿ ಅದು ನಿಂದಿರ್ಲಿಲ್ಲ. ಸೋರ್ತಕ್ಕಂಥದ್ದು ಗಡಿಗೆ ಸಣ್ಣದಿದೆ, ಸೋರ್ತತೆ. ಊರ್ನಾಗೆಲ್ಲ ಸುದ್ದಿ ಆಯ್ತು. ಎಲ್ಲಾರು ಬಂದು ಬೇಕಾದಷ್ಟು ತುಂಬಿಕೊಂಡು ಹೋದ್ರ. ಅದು ಹಂಗ ಸುದ್ದಿ. ಇದು ಮಹಾತ್ಮರ ಪವಾಡ. ಅವ್ರು ಯಾವ ಚಕಿತವಾಗಿರ್ತಕ್ಕಂಥ ಪವಾಡ ಮಾಡಕ್ ಹೋಗ್ಲೇ ಇಲ್ಲ. ಪವಾಡ ಅಂತ ಅವ್ರು ಗಮನಿಸಲೇ ಇಲ್ಲ. ಸಂತರು, ಶರಣರು, ಮಹಾತ್ಮರು. ಸಿದ್ಧಾರೂಢರ ಜೀವನ ಚರಿತ್ರೆ ನಾನು 4 ವರ್ಷ ಪುರಾಣ ಮಾಡಿದ್ದೀನಿ. ಸಿದ್ಧಾರೂಢರ ಮಹಾತ್ಮರ ಪುರಾಣ ಅದರಲ್ಲಿ ಪ್ರಥಮದಲ್ಲಿ ಬರ್ತಾ ಇದೆ. ಆಗ ಅಲ್ಲಪ್ಪ ಇದು ಸೋರ್ತಾ ಇದೆ, ಸಾಕು ಬಿಡೋ ಅಂದ್ರೆ ಸಾಕಂತ ಬಿಡೋ ಅಂದ. ನಿಂತು ಎಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ. ಅದಕ್ಕಾಗಿ ಇಂಥದ್ದನ್ನ ತಾಯಿ ಕಲಿಸಿದ್ಲು ಯಾವ ಗಾದಲಿಂಗಪ್ಪನಿಗೆ. ಯಾವ ಆ ಮಗುವಿಗೆ ಮಹತ್ಕರವಾಗಿರ್ತಕ್ಕಂತಹ ಬುದ್ಧಿ,
ಸಿದ್ಧಿ ಆಯಿತು, ವಿದ್ಯಾ ಪ್ರಾಪ್ತಿಯಾಯಿತು. ಶಾಲೆಗೆ ಹೋಗೋದು ಬೇಕಿಲ್ಲ, ಶಾಲೆಗೆ ಗುರುಗಳಿಗೆ ಹೇಳ್ತಕ್ಕಂತಹ ತಾಕತ್ತು ಬಂತು. ಅದಕ್ಕಾಗಿ ಸಂಸ್ಕಾರ ಬೇಕು, ಮಕ್ಕಳಿಗೆ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಇವತ್ತೇನಿದೆ ಈ ಸಂದರ್ಭದಲ್ಲಿ ಮಕ್ಕಳು ಕುಂತವಲ್ಲ, ಅವ್ರು ನಿಜವಾಗಲೂ ಸಂಸ್ಕಾರವಂತರು. ನಾನು ಕೂಡ ಇಲ್ಲಿ ಮುಂದೆ ಕೂಡ್ತಾ ಇದ್ದೆ, ನಮ್ಮ ಶಿವಮೂರ್ತಾತ್ಮರಿದ್ರು, ಪುರಾಣ ಹೇಳ್ತಾ ಇದ್ರು, ಅವ್ರು ಗಡ್ಡ ಬಿಟ್ಟಿದ್ರು, ನೀವೆಲ್ಲ ನೋಡಿರಿ ಅವ್ರನ್ನ. ಇವರಿಗೆ ಕೂಡ ಬಂದ ಗಡ್ಡ ಬಿಟ್ಟಿದ್ರು, ಸೇಮ ಒಬ್ಬ ಋಷಿ ಇದ್ದಂಗಿದ್ರು ಅವ್ರ ತಾತ್ಮರು. ಅವ್ರ ಮುಂದೆ ಕುಂದಿರ್ತಿದ್ದೆ, ಅವ್ರ ಕೈಯಾಗ ನಾನು ಓದಿದ್ದೆ, ತಾತ ನಿನ್ನಂತೆ ನಾನು ಒಂದಿವ್ಸ ಪುರಾಣ ಹೇಳ್ತೀನಿ ಅಂತಿದ್ದೆ. ನಿಜವಾಗ್ಲೂ ಅವ್ರು ಕೊನೆಯದಾಗಿ ಶಿರಡಿ ಸಾಯಿಬಾಬನ ಪುರಾಣ ತಂದು ನನ್ನ ತಲೆ ಮೇಲಿಟ್ಟು ನನ್ನ ಆಶೀರ್ವಾದ ಅಂತ ಹೇಳೋದು. ಅದಕ್ಕಾಗಿ ಅವ್ರ ಕೃಪಾಶೀರ್ವಾದ ಇಂಥ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತಾ ಇದೆ ಅಂತ. ಯಾಕೆ ಹೇಳ್ಬೇಕಾಯ್ತು, ನಿಂದ ಯಾಕೆ ಹೇಳಿದಪ್ಪ ಅಂತ ಕೇಳಿದ್ರೆ ಸಂಸ್ಕಾರ ಬೇಕು. ಗುರುನಾಥನ ಕೃಪೆ ಆಗ್ಬೇಕಂದ್ರೆ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಇದೇನೋ ಯಾವುದು ಹೇಳಿ ಒಂದು ಸರ್ಟಿಫಿಕೇಟ್ ತಗೊಳ್ಳೋದಲ್ಲ, ಅದು ದಾಖಲಾತಿ ಇರ್ತಾ ಇದೆ, ಆದ್ರೆ ಅಭ್ಯಾಸ ಇರೋದಿಲ್ಲ. ಅಭ್ಯಾಸ ಇರ್ಬೇಕು, ದಾಖಲಾತಿ ಇಲ್ಲೋದ್ರಿಲ್ಲ. ಆ ದಾಖಲಾತಿ ಯಾರು? ಶಿವನಲ್ಲಿ ಬಡಿ ಇರಲಿ. ಯಮಧರ್ಮ ಬಂದ್ರು ಕೂಡ ಚಿಕ್ಕಮಟ್ಟಾಗಿ ಹೋಗ್ಬೇಕು, ಅಂತಹ ಒಂದು ಅಭ್ಯಾಸ. ಈ ಪ್ರಕಾರವಾಗಿ ಶರಣ ಗಾದಲಿಂಗಪ್ಪ ತಾತ ಬೆಳೆದ 20 ವರ್ಷ ಕಳೆಯತಕ್ಕಂತಹ ಸಂದರ್ಭ ಬಂತು. ಅದನ್ನು ನಾಳೆಗೆ ನೋಡೋಣ. ಯಾಕಂದ್ರೆ 20 ವರ್ಷ ಆಯಿತು, ಅಲ್ಲಿ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆ ಯಾವ ಶರಣ ಗಾದಲಿಂಗಪ್ಪ ತಾತನ ಮನೆಯಲ್ಲಿ ನಡೀತಾ ಇದೆ. ಆ ಘಟನೆಯನ್ನು ನಾಳಿನ ದಿವಸ ದರ್ಶನ ಮಾಡೋಣ ಅಂತ ಹೇಳ್ತಾ, ಅದಕ್ಕಾಗಿ ನಾವೆಲ್ಲರೂ ಸಂಸ್ಕಾರವಂತರು ಆಗಬೇಕು. ಹಾಗೆ ಇವತ್ತಿನ ಒಂದು ಈ ಸಂದರ್ಭದ ಪುರಾಣದ ಕಾರ್ಯಕ್ರಮಕ್ಕೆ ಯಾವ ಕರಚೇಡ ಕರೆ ಹಾಲಪ್ಪನವರು ಬಂದಿದ್ದಾರೆ. ಈ ಕಲಾವಿದರಿಗೆ ತಲಾ 50 ರೂಪಾಯಿಗಳನ್ನ ನಮಗೆ ಕಲಾಕಾಂಕ್ಷಿಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಶರಣ ಗಾದಲಿಂಗಪ್ಪ ತಾತ ಯಾವ ಗೋಟೂರು ಬಸವೇಶ್ವರ ಮಹಾತ್ಮನು ಸನ್ಮಂಗಲವನ್ನುಂಟು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಪರಮಾತ್ಮನ ಪಾದವನ್ನು ಹಿಡಿದು ಬೇಡುತ್ತಾ, ಹಾಗೆ ಇನ್ನು ಯಾವ ಸಿಡಿಗಿನ ಮಳೆಯಿಂದ ತಮ್ಮ ಹೆಸರು ಗೊತ್ತಿಲ್ಲ, ಮಹನೀಯರು 2-3 ಜನ ಇಬ್ಬರು ಬಂದಿದ್ದಾರೆ. ಆ ಮಹನೀಯರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಊರಿನವರ ಪರವಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಅವರಿಗೆ ನಮಸ್ಕಾರಗಳೊಂದಿಗೆ ಎಲ್ಲ ತಾಯಂದಿರು, ಎಲ್ಲ ಮಹನೀಯರು ಶಾಂತ ಚಿತ್ತರಾಗಿ ಯಾವ ಶರಣಗಾದಲಿಂಗಪ್ಪ ತಾತನ ಪುರಾಣವನ್ನು ಕೇಳ್ತಕ್ಕಂತಹ ತಮ್ಮೆಲ್ಲರಿಗೆ ಆ ಶರಣಗಾದಲಿಂಗಪ್ಪ ತಾತನ ಕೃಪಾಶೀರ್ವಾದ ಇರಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಪರಮಾತ್ಮ ಅಂತ ಆ ಪರಮಾತ್ಮನ ಪಾದವನ್ನು ಹಿಡಿದು ಬೇಡೋಣ. ನಾವು ಹೇಳ್ತಕ್ಕಂಥದ್ದಲ್ಲ, ಆ ಪರಮಾತ್ಮನ ಪಾದವನ್ನು ಹಿಡಿದು ಬೇಡೋಣ. ಯಾಕೆಂದ್ರೆ ಮಾತು ಬಹಳಷ್ಟು ಉನ್ನತವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಿಮ್ಮೆಲ್ಲರ ಒಂದು ಆನಂದಕ್ಕೆ ನಿಜವಾಗಲೂ ಮೊನ್ನೆ ನಾನು ಕರೂರಿಗೆ ಹೋಗಿದ್ದೆ ಪುರಾಣಕ್ಕೆ. ಇಷ್ಟು ಆನಂದ ಇರಲಿಲ್ಲ, ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಕುಂತು ಕೇಳ್ತಕ್ಕಂಥದ್ದು ಇಷ್ಟು ಆನಂದ ಇಲ್ಲ. ಅಲ್ಲಿ ಮತ್ತೆ ಒಂದು 500 ಜನ ಕೂಡಿರ್ತದೆ. ಸತ್ಯವಾಗಲು ಹಿಂಗೆ ಎಲ್ಲಿ ನೋಡ್ತೆ ಅಲ್ಲಿಗೆ ಜನ ಇರ್ತದೆ, ಗಲಾಟೆ ಯಾರು ಕೇಳಿಸಬೇಕು. ಅದಕ್ಕೆ ಆನಂದವಾಗಿರ್ತಕ್ಕಂತಹದ್ದು ಕಾಣ್ತಾ ಇದ್ದೇವೆ ಅಂತ ಹೇಳ್ತಾ, ನಮ್ಮ ಈ ಕಲಾ ಪುಷ್ಪವನ್ನ ಯಾವ ಶರಣಗಾದಲಿಂಗಪ್ಪ ತಾತನ ಯಾವ ಗೋಟೂರು ಬಸವೇಶ್ವರನ ದಿವ್ಯ ಪಾದಂಗಳಿಗೆ ಮುಡಿಸ್ತಾ, ಹರ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಗಾದಲಿಂಗೇಶ್ವರ ಮಹಾರಾಜ್ ಕಿ ಜಯ. ಹಾಗೆ ಇವತ್ತಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಹನೀಯರು, ಅವರ ಹೆಸರೇನಪ್ಪ? ಸಣ್ಣಕ್ಕಿ ಗಾದಲಿಂಗಪ್ಪ. ಇವರು ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಆ ಶರಣ ಗಾದಲಿಂಗಪ್ಪ ತಾತನ ಕೃಪೆ ಇರಲಿ, ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆರೈಸ್ತಾ, ಹಾಗೆ ನಾಳಿನ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಡ್ತಕ್ಕಂಥವರು ನಾಗನಹಳ್ಳಿ ರುದ್ರಪ್ಪನವರು. ಅವರು ಕೂಡ ನಾಳಿನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಯಾವ ಶಿವಶರಣ ಗಾದಲಿಂಗಪ್ಪ ತಾತನ ಒಂದು ಮಹತ್ಕರವಾಗಿರ್ತಕ್ಕಂಥ ಕೃಪೆ ಅವರ ಮೇಲೆ ಇರಲಿ ಅಂತ ಹಾರೈಸ್ತಾ ಇವತ್ತಿನ ಪುರಾಣ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ.
ಈ ದಿವಸ ಪೂಜಾ ಕಾರ್ಯಕ್ರಮ ಮಾಡಿಸಿದಂತ ಸಣ್ಣಕ್ಕೆ ಗಾಲಿಂಗಪ್ಪ ಅವರು 5 ಮಂದಿಗೆ ತಲಾ 25 ಕಾಣಿಕೆ ಆಗಿ ಕೊಟ್ಟಿರ್ತಾರೆ. ಹಾಗೆ ಸಣ್ಣಕ್ಕಿ ಗಾರ್ಲಿಂಗಪ್ಪನವರು ಇವತ್ತಿನ ಒಂದು ಈ ಕಲಾ ಕಾಣಿಕೆಯಾಗಿ ತಲಾ 25 ರೂಪಾಯಿದಂತ 5 ಮಂದಿಗೆ ಯಾವ ಪರಮಾತ್ಮನ ಅರ್ಚನೆ ಮಾಡತಕ್ಕಂಥ ಮಹನೀಯರಿಗೂ ಹಾಗೆ 3 ಜನ ಕಲಾವಿದರಿಗೂ ಮತ್ತು ಇನ್ನೋರ್ವರಿಗೂ ಕೂಡ ಕೊಟ್ಟಿರ್ತಾ ಇದ್ದಾರೆ. ಅವರಿಗೆ ಆ ಶರಣ ಗಾರ್ಲಿಂಗಪ್ಪ ತಾತನ ಕೃಪೆ ಇರಲಿ ಅಂತ ಹಾರೈಸ್ತಾ ಗಾದಲಿಂಗೇಶ್ವರನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಆಯರ್ ಮಾಡಿದ ಭಕ್ತಾದಿಗಳ ಹೆಸರುಗಳು: ಆರ್ ಹನುಮಂತರೆಡ್ಡಿ 50 ರೂಪಾಯಿ, ಎಸ್ ಕರಿಬಸಪ್ಪ 100 ರೂಪಾಯಿ, ಜಿಎಂ ಶಿವಮೂರ್ತಿ ಸ್ವಾಮಿ 20 ರೂಪಾಯಿ, ಜಿಎಂ ಚಂದ್ರಶೇಖರ ಸ್ವಾಮಿ 100 ರೂಪಾಯಿ, ಎಂ ಬಸಪ್ಪ 50 ರೂಪಾಯಿ, ಆರ್ ಗೀತಮ್ಮ ಚಾನಳ್ 100 ರೂಪಾಯಿ, ಕೆ ಮಾರಮ್ಮ 20 ರೂಪಾಯಿ, ನಾಗೇನಹಳ್ಳಿ ರುದ್ರಪ್ಪ 30 ರೂಪಾಯಿ, ಓರ್ಬಾಯಿ ಲಕ್ಷ್ಮಿ 10 ರೂಪಾಯಿ, ಓರ್ಬಾಯಿ ಸಿದ್ದಪ್ಪ 101 ರೂಪಾಯಿ, ದಾಸಪ್ಪ 20 ರೂಪಾಯಿ, ದೇವರ ಮನೆ ಬಸಮ್ಮ 50 ರೂಪಾಯಿ, ಜಿ ಗೋವರ್ಧನ್ ರೆಡ್ಡಿ 100 ರೂಪಾಯಿ, ಸಿದ್ದುವೀರಮ್ಮ 21 ರೂಪಾಯಿ, ಹುಲಿಗಪ್ಪ ಪುಡೀನವರ 10 ರೂಪಾಯಿ, ಪುಡೀನವರ ಚಂದ್ರಪ್ಪ 101 ರೂಪಾಯಿ, ಮಾನಹಳ್ಳಿ ಸಿದ್ದಪ್ಪ 101 ರೂಪಾಯಿ, ತೋಟದ ವೆಂಕಟರೆಡ್ಡಿ 102 ರೂಪಾಯಿ, ಬಿ ಬಲರಾಮ್ ರೆಡ್ಡಿ 100 ರೂಪಾಯಿ, ರೆಡ್ಡಿ ಬಸವನಗೌಡ 101 ರೂಪಾಯಿ, ರೆಡ್ಡಿ ವಸಂತ ರೆಡ್ಡಿ 101 ರೂಪಾಯಿ, ದಶರಥ ರೆಡ್ಡಿ ಸಿಡಿಗಿನಮೊಳ 100 ರೂಪಾಯಿ, ಬಿ ಶಂಕರಪ್ಪ ಸಿಡಿಗಿನಮೊಳ 100 ರೂಪಾಯಿ, ತಳವಾರ್ ತಿಮ್ಮಣ್ಣ 500 ರೂಪಾಯಿ. ಎಪಿ ಚನ್ನಬಸವನಗೌಡ 100 ರೂಪಾಯಿ. ಇವರೆಲ್ಲರಿಗೂ ಆ ಗಾದಲಿಂಗೇಶ್ವರನು ಬಸವೇಶ್ವರನು ಆಯುರ್ವೇದಕ್ಕೆ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸೋಣ. ಈಗ ಮಹಾಮಂಗಲ ಜ್ಯೋತಿ ಬೆಳಗಿಸೋ ಜ್ಯೋತಿ ಬೆಳಗಿಸೋ ಜ್ಯೋತಿ ಬೆಳಗಿಸೋ ಜ್ಞಾನದ ಜ್ಯೋತಿ ಬೆಳಗಿಸೋ ಜ್ಯೋತಿ ಬೆಳಗಿಸೋ ಜ್ಞಾನದ ಜ್ಯೋತಿ ಬೆಳಗಿಸೋ ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿಸೋ ಜ್ಯೋತಿ ಜ್ಯೋತಿ ಬೆಳಗಿಸೋ ಜ್ಞಾನದ ಜ್ಯೋತಿ ಬೆಳಗಿಸೋ ಮಂದಿರದ ಸೇವೆಯಂದು ಪೂಜೆಯಂದು ಬೆಳಗಿಸೋ ಸುಂದರ ಸಮಾಜ ಚಂಗ ಮಂಗಪಟ್ಟಿಸಿಕೋ ಜ್ಯೋತಿ ಬೆಳಗಿಸೋ ಜ್ಞಾನದ ಜ್ಯೋತಿ ಬೆಳಗಿಸೋ ವೀರಶೈವ ತತ್ವಗೋಜೆ ಭಕ್ತಗೋ ಬೆಳಗಿಸೋ ಸಾರವೇದ ಶಾಸ್ತ್ರ ಸುಗಮ
या देवी सर्वमंगल त्रयो संस्वातो शाम सर्वतो जय मंगलम जय नमः पार्वती शिव हर हर महादेव कालिकेश्वर महाराज की जय बसवेश्वर महाराज की जय श्रीमद् जगद्गुरु विद्याचार्य महाराज की जय जय मंगलम जय नमः पार्वती शिव हर हर